27,000 ಜನ ಸೈನಿಕರಿದ್ದಾರೆ ಸರ್ ನಮ್ಮ ತೋಟದಲ್ಲಿ. ಹುಷಾರಾಗಿರಿ. ರಿಯಲ್ ಫ್ಯಾಕ್ಟ್ ಬಂದು ಸರ್, ಜೇನು ವಿಷ ಅನ್ನೋದು ಇದೆ ಸರ್, ಬಿ ವೆನಮ್ ಅಂತ, ಜೇನು ವಿಷ ಅಂತ. ಅದಕ್ಕೆ ಗ್ರಾಮಿಗೆ 10,000 ಇದೆ ಸರ್. ಆಮೇಲೆ ನಾನು ಇನ್ನೊಂದು ಏನಂದ್ರೆ, ಅಕಸ್ಮಾತ್ ಅನಿವಾರ್ಯವಾಗಿ ಎಲ್ಲೋ ಹೋಗುವಾಗ ಮಾಡುವಾಗ ಜೇನು ಹುಳ ಕೊಡಿದ್ರು, ಸಿಂಪಲ್ ಸರ್, ಈಗ ಇಲ್ಲಿಗೆ ಸ್ಪ್ರಿಂಗ್ ಮಾಡಿದ್ರೆ ಅಂದ್ರೆ ಇಲ್ಲಿ ಕಡಿತು ಅಂತ ಇಟ್ಕೊಳ್ಳಿ, ಇಷ್ಟೇ ಜಸ್ಟ್. ಇದನ್ನ ಯಾಕೆ ಮಾಡ್ಬೇಕು ಅಂತ ಕೇಳಿ ಸರ್. ಯಾಕೆ ಸರ್? ಸರ್ ಈಗ ಕಡಿದಾಗ ಏನಾಗುತ್ತೆ ಅಂತಂದ್ರೆ ಅವು ಸ್ಮೆಲ್ ಬಿಡ್ತವೆ ಸರ್, ಅವು ಸ್ಮೆಲ್ ಬಿಡ್ತವೆ. ಆ ಸ್ಮೆಲ್ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವು ಬಿಟ್ಟ ತಕ್ಷಣ ಅವು ಗೂಡಿಗೆ ಹೋಗ್ತವೆ. ಗೂಡಿಗೆ ಹೋಗಿ ಪ್ರತಿಯೊಬ್ಬರು ಅವನೇನು ಜೇನು ಹುಳುಗಳನ್ನ ಕರ್ಕೊಂಬಂದು ನಮ್ಗೆ ಕಡ್ಸೋ ಅಷ್ಟೊತ್ತಿಗೆ ನಾವು ಸ್ಮೆಲ್ ಚೇಂಜ್ ಮಾಡಬೇಕು. ಸ್ಮೆಲ್ ಚೇಂಜ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕಡಿಯಲ್ಲ ಸರ್. ಸರ್, ಈಗ ನೀವು ನಮ್ಗೆ ಜೇನು ಕೃಷಿಯ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ನೀವೀಗ ಆಲ್ರೆಡಿ ಜೇನು ಕೃಷಿ ಮಾಡ್ತಾ ಇದ್ದೀರಿ. ಸೊ ಜೇನು ಕೃಷಿ ಮಾಡೋದಕ್ಕೆ ಸ್ಫೂರ್ತಿ ಅಥವಾ ಕಾರಣ ಸರ್? ಸರ್, ಈಗ ಏನಾಗುತ್ತೆ ಅಂತ ಜೀವನದಲ್ಲಿ ಜೇನುಗೂಡುಗಳು ಅಂತ ಕುಟುಂಬಗಳನ್ನೇ ನೋಡ್ತಾ ಇಲ್ಲ ನಾವು ಜೀವನದಲ್ಲಿ. ಜೇನುಗೂಡು ಇಲ್ವೇ ಇಲ್ಲ. ಈಗ ಹೆಂಗಾಗ್ಬಿಟ್ಟಿದೆ, ಮನೇಲೆ 4 ಜನ 4 ತರ ಡಿವೈಡ್ ಆಗ್ತಾ ಇದಾರೆ. ಈಗ ಜೇನುಗೂಡು ಅಂತ ನಾವು ಜೇನು ಪೆಟ್ಟಿಗೆ ಇಟ್ಕೊಂಡು ಕೇಳ್ಬೇಕಷ್ಟೇ ಆ ಹೆಸರ. ಅದ್ರ ಸಲುವಾಗಿ ಒಂದೇ ಅಲ್ಲ, ಯಾಕಂದ್ರೆ ಇದು ನಮ್ಗೆ ಮೇನ್ ಏನಾಗುತ್ತೆ ಅಂದ್ರೆ ಎಲ್ಲಾ ಬೆಳೆಗಳಿಗೂ ಪಾಲಿನೇಷನ್ ಮಾಡುತ್ತೆ ಸರ್. ಈ ಇದ್ರಲ್ಲಿ ಅಂದ್ರೆ ನಮ್ಗೆ ಯೋಗ್ಯವಾಗಿ ಸಾಕುವಕ್ಕೆ ಯೋಗ್ಯವಾಗಿರುವು ಅಂತಂದ್ರೆ ತುಡುವೆ ಜೇನು, ಆಮೇಲೆ ಮುಜಂಟಿ ಜೇನು, ಆಮೇಲೆ ಮೆಲಿಫೆರೆ ಜೇನು, ಯುರೋಪಿ ಜೇನು ಅಂತ ಬರ್ತದೆ. ಇವನ್ನ ಸಾಕಕ್ ಯೋಗ್ಯ ಸರ್ ಇವು. ಅದು ಬಿಟ್ರೆ ನಾವ್ ವೆಜ್ಜೇನಾಗ್ಲಿ ಕಡ್ಡಿ ಜೇನಾಗ್ಲಿ ಸಾಕಕ್ ಬರಲ್ಲ. ಆಮೇಲೆ ಇದು ಬಂದು ತುಡುವೆ ಜೇನು ಸರ್. ಈಗ ನಾನು ಸಾಕ್ತಾ ಇರೋದು ತುಡುವೆ ಜೇನು. ಇದನ್ನ ಏನ್ ಹಾಕಿದೀನಿ ಅಂತ ಹೇಳ್ಬಿಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಸಡನ್ ಆಗಿ ಮಳೆ ಬಾಳೆ ಬಂದಾಗ ಯಾವುದೇ ಕಾರಣಕ್ಕೂ ನೀರು ಇಳಿಬಾರ್ದು, ತಳಮಣಿಗೆ ಇಳಿಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಈ ತರ ನಾನು ಮಾಡ್ತೀನಿ. ಕೆಲವೊಬ್ರು ಬೇರೆ ತರ ಮಾಡ್ಕೋಬಹುದು, ಈಗ ಟಾರ್ಪಲ್ಲು ಇನ್ನೊಂದು ಮತ್ತೊಂದು, ಒಟ್ನಲ್ಲಿ ಏನು ತಳಮಣಿಗೆ ನೀರು ಇಳಿಬಾರ್ದು ಈ ತರ. ಇದಕ್ಕೆ ಆಮೇಲೆ ನೆಳ್ಳೂನು ಆಗುತ್ತೆ, ಬಿಸಿಲಲ್ಲಿ ನೆಳ್ಳೂನು ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನ ಇಟ್ಟಿದ್ದೀನಿ ಒಂದು. ಆಮೇಲೆ ತುಡುವೆ ಜೇನಲ್ಲಿ ಕೆಲ್ಸಗಾರ ಹುಳ, ಆಮೇಲೆ ರಾಣಿ ಹುಳ, ಕೆಲ್ಸಗಾರ ಹುಳ, ಆಮೇಲೆ ಗಂಡು ಹುಳ ಬರ್ತವೆ. ಈ ರಾಣಿ ಹುಳದ ಕೆಲಸ ಏನಪ್ಪಾ ಅಂದ್ರೆ ಬರೀ ಮೊಟ್ಟೆ ಇಕ್ಕೋದು, ಆಮೇಲೆ ಗಂಡಿನ ಜೊತೆ ಮೀಟ್ ಆಗೋ ಕೆಲಸ. ಆಮೇಲೆ ಈ ಕೆಲ್ಸಗಾರ ಹುಳದೇ ಕೆಲಸ. ಕೆಲ್ಸಗಾರ ಹುಳದ್ ಏನಪ್ಪಾ ಅಂದ್ರೆ ಪರಾಗ ತಾಂಬರೋದು, ಮಕರಂದ ತಾಂಬರೋದು, ಆಯ್ತಾ. ಆಮೇಲೆ ನಮ್ಮನ್ ಕಚ್ಚೋದು ಆಗ್ಲಿ, ಆಮೇಲೆ ತುಪ್ಪ ಇಕ್ಕಿ ಅದನ್ನೆಲ್ಲ ನಮ್ಗೆಲ್ಲ ತುಪ್ಪ ಎಲ್ಲ ಸಿಗಂಗ್ ಮಾಡೋದಾಗ್ಲಿ ಎಲ್ಲ ಅದೇ, ಆಯ್ತಾ. ಗಂಡಿನ ಕೆಲಸ ಏನಪ್ಪಾ ಅಂದ್ರೆ ರಾಣಿ ಹುಳ ಜೊತೆ ಮೀಟ್ ಆಗೋದು ಅಷ್ಟೇ, ಆಮೇಲೆ ತುಪ್ಪ ಕುಡಿಯೋದು, ಇಷ್ಟೇ ಕೆಲಸ ಅದ್ರ ಕೆಲಸ. ಇದು ಬಂದು ಮ್ಯಾಗ್ಲ್ ಕ್ಯಾಪು, ಇದು ಕ್ಯಾಪು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈಗ ನೀವು ತೋರಿಸಬಹುದು ಸರ್, ಇದು ತಳಮನೆ. ಓಕೆನಾ, ಇದು ತಳಮನೆ. ಇದು ತಳಮನೆ. ಆಮೇಲೆ ಜೇನು ಕೃಷಿಕರಿಗೆ ನಂದೊಂದು ಕೋರಿಕೆ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಹೊಸಬ್ರು ಜೇನು ಕೃಷಿ ಮಾಡಿದಾಗ ಈ ತಳಮನೆ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಬೇಕು ಸರ್. ಯಾಕೆ ಕ್ಲೀನ್ ಮಾಡ್ಬೇಕು ಅಂದ್ರೆ, ಏನು ಜೇನು ಹುಳ ಇರ್ತಾವಲ್ಲ ಅದ್ರ ಕಸ ಏನಿರುತ್ತೆ ಅದ್ರ ಕಸ ಇಲ್ಲಿ ಶೇಖರಣೆ ಆಗೋದ್ರಿಂದ ಇಲ್ಲಿ ಕೆಳಗಡೆ ಶೇಖರಣೆ ಆಗುತ್ತೆ ಸರ್. ಶೇಖರಣೆ ಆದಾಗ ಇಲ್ಲಿ ಮೇಣ್ದುಳ, ಅಂದ್ರೆ ನಾವು ಈಗ ಅವರೆಕಾಳಲ್ಲಿ ಹೆಂಗ್ ಹಸಿರು ಹುಳ ಇರ್ತಾವೋ ಅದೇ ತರದಲ್ಲಿ ಇದ್ರಲ್ಲಿ ವೈಟ್ ಹುಳ ಬರ್ತವೆ ಸರ್, ಮೇಣ್ದುಳ. ಆ ಮೇಣ್ದುಳ ಬಂದಾಗ ಏನಾಗುತ್ತೆ, ಕಸ ತಿನ್ಕೊಂಡು ಅವು ಈ ಕುಟುಂಬ ಕೋಣೆ ಇರುತ್ತೆ ಸರ್, ಒಳಗಡೆ ಕುಟುಂಬ ಕೋಣೆ ಇರುತ್ತೆ. ಆ ಕುಟುಂಬ ಕೋಣೆಗೆ ಬಂದು ಇಂಟು ಮಾರ್ಕ್ ಅಲ್ಲಿ ಅವ್ ಏನ್ ಮಾಡ್ತವೆ ಅಂತ ಇಂಟು ಮಾರ್ಕ್ ಕೊಡಿದಾಗ ಯಾವುದೇ ಕಾರಣಕ್ಕೂ ಗೂಡಿರಲ್ಲ, ಎದ್ದೋಗುತ್ತೆ. ಅದಕ್ಕೋಸ್ಕರ ನೀವು ವಾರಕ್ಕೊಂದ್ಸರಿ ತಳಮನೆ ಕ್ಲೀನ್ ಮಾಡೋದು ಉತ್ತಮ. ಓಕೆನಾ, ಒಂದು. ಆಮೇಲೆ ಇದು ತಳಮನೆ ಆಯ್ತಾ, ತಳಮನೆ ಆಯ್ತು. ಇದು ಕುಟುಂಬ ಕೋಣೆ ಸರ್, ಕುಟುಂಬ ಕೋಣೆ ಅಂತ ನಮ್ಮ ಜೇನು ಕೃಷಿಯಲ್ಲಿ ಇದನ್ನ ಕುಟುಂಬ ಕೋಣೆ ಅಂತ ಕರಿತೀವಿ. ಈ ಕುಟುಂಬ ಕೋಣೆಯಲ್ಲಿ ನಾವು ಹೊಸದಾಗಿ ತಾಂಬರುವಾಗ 3 ಫ್ರೇಮ್ ಕೊಡ್ತಾರೆ ಸರ್. ನಾವ್ ಎಲ್ಲೇ ತಾಂಬಂದ್ರು, ಎಲ್ಲೇ JKVK ಆಗಿರ್ಬೋದು, ನಾವು ಪ್ರೈವೇಟ್ ತಾಂತೀನಿ ಅಂದ್ರು 3 ಫ್ರೇಮ್ ಕೊಡ್ತಾರೆ, 3 ಕಾಲೋನಿ ಕೊಡ್ತಾರೆ. ಆ 3 ಕಾಲೋನಿ ಕೆಲವರು ಕೇಳೋದೇನ ತುಪ್ಪ ಯಾವ ಬರುತ್ತೆ ಅಂತ ಕೇಳ್ತಾರೆ. ಅದ್ರ ಪ್ರೋಸೆಸ್ ಎಷ್ಟಿರುತ್ತೆ ಅಂತ ಹೇಳಿ ಆ ಒಂದು ಪೆಟ್ಟಿಗೆ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈ 3 ಫ್ರೇಮ್ ಪೆಟ್ಟಿಗೆ ಏನ್ ಕೊಡ್ತಾರಲ್ಲ, ಇದನ್ನ ಫ್ರೇಮ್ಗಳು 3 ಫ್ರೇಮ್ ಏನ್ ಕೊಡ್ತಾರಲ್ಲ, ಆ 3 ಫ್ರೇಮ್ ಇಂದ 8 ಫ್ರೇಮ್ ಆಗಿ ಇಲ್ಲಿ ಕಾಣುತ್ತೆ ನೋಡಿ ಸರ್, ಇಲ್ಲಿ 7 ಫ್ರೇಮ್ ಇಟ್ಟಿದ್ದೀನಿ ನಾನು. ಫ್ರೈಕಾಲ್ 7 ಫ್ರೇಮ್ ಮಾಡಿದೀನಿ. ಈ 7 ಅಥವಾ 8 ಫ್ರೇಮ್, 8 ಫ್ರೇಮ್ ಅಲ್ಲಿ ಈ ತರ 8 ಫ್ರೇಮ್ ಅಲ್ಲಿ ಈ ತರ ಯಾವಾಗ ಕಟ್ಟುತ್ತೋ ಆವಾಗ ನೀವು ತುಪ್ಪ ತೆಗಿಬಹುದು ಸರ್. ಈಗ ಇದರಲ್ಲಿ ನಾವು ತುಪ್ಪ ತೆಗಿಬಹುದು ಸರ್. ತುಪ್ಪ ತೆಗಿಬಹುದು ಸರ್. ಆಮೇಲೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಇದು ಬಂದು ಈ ತರ ಸೀಲಿಂಗ್ ಆಗ್ಬೇಕು ಸರ್. ಯಾರೇ ತುಪ್ಪ ತಗೋದ್ರು, ಎಂತ ಎಕ್ಸ್ಪೀರಿಯನ್ಸ್ ಇರೋ ಜೇನು ಕೃಷಿಕರಾದ್ರು ನಂದೊಂದು ಮನವಿ ಏನಂದ್ರೆ, ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ಹೇಳ್ಬೇಡ್ರಿ. ನೋಡ್ರಿ, ಇಲ್ಲಿ ಏನ್ ಕಾಣುತ್ತೆ ಸೀಲಿಂಗ್, ಈ ತರ ಸೀಲಿಂಗ್ ಆಗೋದ್ರಿಂದ ತುಪ್ಪ ಮಾಗಿರುತ್ತೆ ಒಂದು. ಆಮೇಲೆ ಇದನ್ನ ಬಳಸಕ್ ಯೋಗ್ಯವಾಗಿರ್ತೈತೆ. ಅವೇ ಡಿಸೈಡ್ ಮಾಡಿ ಸೀಲಿಂಗ್ ಮಾಡಿರ್ತವೆ ಸರ್. ಅವು ಸುಮ್ನೆ ಎಲ್ಲ ಸೀಲಿಂಗ್ ಮಾಡಲ್ಲ. ನೀವು ಬೇಕಾದ್ರೆ ತೋರಿಸಬಹುದು, ಇಲ್ಲಿ ಬೇಕಾದ್ರೆ ತೋರಿಸಿ ಸರ್, ಪೂರ್ತಿ ಝೂಮ್ ಮಾಡಿ ತೋರಿಸಿ ಬೇಕಾರೆ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಇನ್ನ ತುಪ್ಪ ನೋಡ್ರಿ, ಇನ್ನ ತುಪ್ಪ ತುಂಬಿಲ್ಲ. ಹೌದು ಸರ್. ಪೂರ್ತಿ ತುಪ್ಪ ಫಿಲಪ್ ಆದ ನಂತರ ಅವೇ ಸೀಲ್ ಮಾಡ್ತವೆ. ಅವಾಗ ನಮ್ ಕೆಲ್ಸ. ಈಗ ನಾವು ಬೇಕಾದ್ರೆ ಕೊಯ್ದು ತೆಗಿಬಹುದು ಸರ್, ಇಲ್ಲ ಅನ್ನಲ್ಲ. ಈಗ ಕೊಯ್ದು ತೆಗಿಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ ಇದ್ರಲ್ಲೇನೆ ಮಾಗಿರೋ ತುಪ್ಪನೂ ಒಂದೇ ಆಗುತ್ತೆ, ಮಾಗದೇ ಇರೋ ತುಪ್ಪನೂ ಒಂದೇ ಆಗುತ್ತೆ. ನಮ್ಗೆ ಸೀಲಿಂಗ್ ಮಾಡೋದ್ರಿಂದ ನಮಗೆ ಒಳ್ಳೆ ತುಪ್ಪ ಸಿಗುತ್ತೆ ಸರ್. ಯಾಕೆಂದ್ರೆ ನಾವು ಜೇನು ಕೃಷಿ ಮಾಡೋದು ಒಂದೇ ಅಲ್ಲ, ಸರಿಯಾದ ರೀತಿಯಲ್ಲಿ ಸರಿಯಾದ ತುಪ್ಪನ ನಾವು ಅಂದ್ರೆ ತಗೊಂಡಂತವ್ರಿಗೆ ಕೊಡೋದು ಬಹಳ ಉತ್ತಮ. ಸರಿಯಾದ ರೀತಿ ಪ್ರಾಡಕ್ಟ್ ಕೊಡೋದು ಬಹಳ ಉತ್ತಮ ಸರ್.
ಈ ತರ ಸರ್ ಇವೆಲ್ಲ ಏನ್ ಕಾಣ್ತಾ ಇದೆ ಸರ್ ನಿಮ್ಗೆ, ಹಾ ಸರ್. ಇವೆಲ್ಲ ಕೆಲ್ಸಗಾರಗಳ ಸರ್. ಓಕೆ ಸರ್. ಇದೆಲ್ಲ ಕೆಲ್ಸಗಾರಗಳ. ನಂದು ಒಂದು ಮಾತೇನು ಅಂದ್ರೆ ಸರ್, ಹಾ ಸರ್. ನಾನು ಕನಿಷ್ಠ ಪಕ್ಷ ನಮ್ಮ ಮನೇಲಿ ಇರೋದು 4 ಜನ, ಹಾ ಸರ್. ನನ್ಗೆ 2 ಮಕ್ಳು ಹೆಣ್ಮಕ್ಳು. ಹಾ ಸರ್. ಆದ್ರೆ ನಾನು ಒಂದು 9 ಪೆಟ್ಟಿಗೆ ಇಟ್ಟಿದ್ದೀನಿ ಸರ್. ಹಾ ಸರ್. ಕನಿಷ್ಠ ಅಂದ್ರೆ 1 ಪೆಟ್ಟಿಗೆಯಿಂದ 3,000 ಹುಳ ಅಂದ್ರೂ ಹಾ ಸರ್. 27,000 ಜನ ಸೈನಿಕರಿದ್ದಾರೆ ಸರ್ ನಮ್ಮ ತೋಟದಲ್ಲಿ. Okay. ಹುಷಾರಾಗಿರಿ. ಆಯ್ತು ಸರ್. ಅಂದ್ರೆ ಜೇನುಹುಳುಗಳ ವಿಚಾರದಲ್ಲಿ ಹೇಳಿದೆ ಸರ್, ಹಾ ಯಾವ್ದು ತಪ್ಪು ತಿಳ್ಕೊಬೇಡ್ರಿ. ಇಲ್ಲ, ಯಾಕಂದ್ರೆ ನಾನು ಏನ್ ಹೇಳಿದೆ ಅಂದ್ರೆ ನಾನು ಅಷ್ಟು ಸಾಕಿದೀನಿ ಅನ್ನೋ ಒಂದು ಅನುಭವದಲ್ಲಿ ಹೇಳಿದೆ, ಖುಷಿಯಲ್ಲಿ ಹೇಳಿದೆ. ಅಷ್ಟು ದಿನ ಸಾಕಿದೀನಿ ಸರ್. ಆಮೇಲೆ ಇವು ಸಖತ್ ಸೂಕ್ಷ್ಮ ಸರ್, ಹಾ ಸರ್. ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಕೊಡಲ್ಲ. ಹಾ ಸರ್. ನಾವು ತೊಂದರೆ ಕೊಟ್ರೆ ಅವು ಬಿಡಲ್ಲ ಸರ್, ಹಾ. ಕಡಿದೆ ಬಿಡಲ್ಲ. ಆಮೇಲೆ ನಾನು ಇನ್ನೊಂದು ಏನಂದ್ರೆ ಅಕಸ್ಮಾತ್ ಅನಿವಾರ್ಯವಾಗಿ ಎಲ್ಲೋ ಹೋಗುವಾಗ ಮಾಡುವಾಗ ಜೇನುಹುಳ ಕೊಡಿದ್ರು ಸಿಂಪಲ್ ಸರ್, ಈಗ ಇಲ್ಲಿಗೆ ಸ್ಪ್ರಿಂಗ್ ಮಾಡಿದ್ರೆ ಅಂದ್ರೆ ಇಲ್ಲಿ ಕಡಿತು ಅಂತ ಇಕ್ಕಳಿ, ಹಾ ಸರ್. ಇಷ್ಟೇ ಜಸ್ಟ್. ಇದನ್ನ ಯಾಕೆ ಮಾಡ್ಬೇಕು ಅಂತ ಕೇಳಿ ಸರ್. ಯಾಕೆ ಸರ್? ಸರ್ ಈಗ ಕಡಿದಾಗ ಏನಾಗುತ್ತೆ ಅಂತಂದ್ರೆ ಅವು ಸ್ಮೆಲ್ ಬಿಡ್ತವೆ ಸರ್, ಅವು ಸ್ಮೆಲ್ ಬಿಡ್ತವೆ. ಆ ಸ್ಮೆಲ್ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವು ಬಿಟ್ಟ ತಕ್ಷಣ ಅವು ಗೂಡಿಗೆ ಹೋಗ್ತವೆ. ಹಾ ಸರ್. ಗೂಡಿಗೆ ಹೋಗಿ ಪ್ರತಿಯೊಬ್ಬರು ಅವನೇನು ಜೇನುಹುಳುಗಳನ್ನ ಕರ್ಕೊಂಬಂದು ನಮ್ಗೆ ಕಟ್ಸೋ ಅಷ್ಟೊತ್ತಿಗೆ ನಾವು ಸ್ಮೆಲ್ ಚೇಂಜ್ ಮಾಡಬೇಕು. ಹಾ ಹಾ. ಓಕೆ ಸರ್. ಸ್ಮೆಲ್ ಚೇಂಜ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕಡಿಯಲ್ಲ ಸರ್. Okay. ಆಮೇಲೆ ನಮ್ದು ರಿಕ್ವೆಸ್ಟ್ ಏನು ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಕಚ್ಚಲ್ಲ, ಚುಚ್ಚುತ್ತದೆ. ಹೌದು ಸರ್. ಆ ಚುಚ್ಚಿದ ನಂತರ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಹಿಂಗ್ ಅಂದ್ಕೊಂಡಾದ್ಮೇಲೆ ಅವು ಬಂದಾಗ ಹಿಂಗನ್ನೋದು ಮಾಡಬಾರ್ದು ಸರ್. ಹಾ ಸರ್. ಅವು ನಮ್ಮಂಗೆ ಸರ್. ಈಗ ನಾವು ಅಕ್ಕಪಕ್ಕ ನಿಂತ ಹಿಂಗ್ ಹೊಡೆದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ, ಎಷ್ಟು ಇನ್ಸರ್ಟ್ ಆಗುತ್ತೆ, ಅವು ಹಂಗೆ. ನಾವು ಸೈಲೆಂಟ್ ಆಗಿದ್ರೆ ಏನು ಮಾಡಲ್ಲ. ಇವಾಗ ನಾನು ಏನು ಮಾಡಲ್ಲ ನೋಡ್ರಿ, ಏನು ಮಾಡಲ್ಲ, ನಾವೇನ್ ಮಾಡಲ್ಲ. ಅದು ನಾವೇನ್ ಬಳಸ್ಕೊಳ್ಳೋ ರೀತಿ ಸರ್, ನೀವ್ ಹೆಂಗನ ಮಾಡ್ರಿ ಏನು ಮಾಡಲ್ಲ. ಹೌದು ಸರ್. ಸಖತ್ ಸೂಕ್ಷ್ಮ ಸರ್. ಅವಕ್ಕೇನಾದ್ರು ತೊಂದರೆ ಕೊಟ್ಟಿದ್ರೆ ಸರ್ ಕಡಿಯೋದು, ಅವು ಸುಮ್ನೆ ಕಡಿಯಲ್ಲ. ಓಕೆ ಸರ್. ಈಗ ಸೊಪ್ಪು ಅಥವಾ ಗಿಡ ಯಾವ್ದಾದ್ರು ತಪ್ಪಲ ಅಂತ ಹೇಳಿದ್ರಲ್ಲ ಸರ್, ಕಂಪಲ್ಸರಿ ಇದೇ ಗಿಡದಾಗ್ಬೇಕು ಅಂತಾರ ಅಥವಾ ಯಾವ್ದೇ ಎಲೆ ಸರ್ ಇಲ್ಲಿ ಸ್ಮೆಲ್ ಚೇಂಜ್ ಆಗ್ಬೇಕಷ್ಟೇ. ಯಾವ್ದನ ಒಂದ್ ಎಲೆ ಪಟ್ಟನ ಸಿಗುತ್ತೆ ಅಂತ ಹೇಳಿದ್ ನಾನು ಅಷ್ಟೇ. ಯಾವ್ದಾದ್ರೂ ಬಳಸಿ ನೀವು ಸ್ಮೆಲ್ ಚೇಂಜ್ ಮಾಡಿದಾಗ ಹಾ ಸರ್. ಯಾವ್ದೇ ಕಾರಣಕ್ಕೂ ಕಡಿಯಲ್ಲ ಸರ್. ಓಕೆ ಸರ್. ಇದು ಸರ್ ಈಗ ಒಂದು ಜೇನು ಸಾಕಾಣಿಕೆ ಮಾಡ್ತೀವಿ ಅಂದಾಗ ಬೇಕಾಗಿರುವಂತ ಮೂಲ ಪರಿಕರಗಳು ಏನೇನ್ ಬೇಕಾಗುತ್ತೆ ಸರ್? ಒಂದ್ ಸೆಕೆಂಡ್ ಹೇಳ್ತೀನಿ ಸರ್. ಆಗುತ್ತೆ ಸರ್. ಸರ್ ಮೊದಲನೇದಾಗಿ ಈಗ ನಾನು 1 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಹಾ ಸರ್. 1 ವರ್ಷ ಆಯ್ತು ಸರ್. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನು ಮುಟ್ಟಕ್ಕೂ ಅಂದ್ರೆ ಪೆಟ್ಟಿಗೆ ತಾಮಂದ್ ಇಕ್ತಾಗ ಮುಟ್ಟಕ್ಕೂ ಯೋಚನೆ ಮಾಡ್ತಿದ್ದೆ. ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಆ ಹುಳಗಳನ್ನ ಹಿಡಿದು ಹಾಕೋಣ ಮಟ್ಟಕ್ಕನ ಬಂದಿದ್ದೀನಿ ಸರ್. ಯಾಕೆ ಆ ಕಾನ್ಫಿಡೆನ್ಸ್ ಅಂದ್ರೆ ನಾವು ಅಷ್ಟು ಸೂಕ್ಷ್ಮ ಇಲ್ಲ, ಒಂದು ಟಚ್ ಅಲ್ಲಿ ಅವನ್ನ ಬಳಸ್ಕೊಂಡಾಗ ಯಾವುದೇ ಕಾರಣಕ್ಕೂ ಅವೇನು ಮಾಡಲ್ಲ ಸರ್. ನಮಗೆ ಏನ್ ಭಯ, ಕಚ್ಚುತ್ತವೆ ಅನ್ನೋದೇ ಭಯ. ನಾವು ಬರೇ ಹೊರಗಡೆ ಹೇಳೋದನ್ನ ಕೇಳಿ ನೋಡಿ ಮಾಡಕ್ ಹೋಗ್ಬೇಡಿ ಸರ್. ಕೃಷಿ ಅಂದ್ರೆ ನೀವು ಒಂದ್ಸತಿ ಒಂದು ಪೆಟ್ಟಿಗೆ ಇಟ್ಟು ನೋಡ್ರಿ, ಅದ್ರ ಜೊತೆ ಒಡನಾಟ ಬೆಳೆಸ್ಕೊಂಡು ನೋಡ್ರಿ. ನಿಜವಾಗ್ಲೂ ಅವಾಗ ನಾನು ಅದಕ್ಕೆ ಹೇಳ್ತಿರೋದು, ಒಂದ್ಸತಿ 2 ಸತಿ 3 ಸತಿ ಕಡ್ದಾಗ ನಮ್ಮ ಮನೆಗೆ ಏನು ಬೇಡ ಪೆಟ್ಟಿಗೆ ಅಂದ್ರು, ಯಾವುದೇ ಕಾರಣಕ್ಕೂ ಬೇಡ ಮಾಡ್ಬೇಡ ಅಂತ. ಇವತ್ತು ನಾನು ಹಂಗ ಅಂದ್ಕ ಹೋಗಿದ್ರೆ 9 ಪೆಟ್ಟಿಗೆ ಬರ್ತಾ ಇರ್ಲಿಲ್ಲ. ಆಮೇಲೆ ನನ್ಗೆ ಈಗ ಕಡಿಯೋದ್ರಿಂದ ಇನ್ನೂ ಒಂದ್ ಸ್ವಲ್ಪ ಆಕ್ಟಿವಿಟಿ ಜಾಸ್ತಿ ಆಗಿ ಈಗ ನೀವು ನೋಡ್ತಾ ಇರ್ಬೋದು ಸರ್, ಈ 9 ಪೆಟ್ಟಿಗೆ ನೆಕ್ಸ್ಟ್ ಮಂತ್ ಅಲ್ಲಿ ನನ್ಗೆ 27 ಪೆಟ್ಟಿಗೆ ಆಗುತ್ತೆ ಸರ್. ಯಾಕೆ ಅಂತ ಹೇಳ್ತೀನಿ. ಈ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ ಸರ್, ಇದನ್ನೇ ನೀವು ಕುಟುಂಬ ಕೋಣೆ ಅಂತ ಕಳಿ ಸರ್, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಸೂಪರ್ ಚೇಂಬರ್ ಹೋಯ್ತೇನಾ. ಈ ಸೂಪರ್ ಚೇಂಬರ್ ನಾನು ಏನ್ ಮಾಡಿದೀನಿ ಅಂದ್ರೆ ಇಲ್ಲಿ ಟೋಟಲ್ ಬಾಕ್ಸ್ ಅಲ್ಲಿ ನಾನು 7 ಫ್ರೇಮ್ ಮಾಡಿದ್ದೀನಿ. ಓಕೆ, ಈ 7 ಬಾಕ್ಸ್ ಅಲ್ಲಿ ನೋಡ್ರಿ, ಇದ್ ಕಡೆಯಿಂದ ಬರ್ತೀನಿ ನಾನು. ಇದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ನೇದು, 3ನೇದು, 5ನೇದು, 7ನೇದು ಇದನ್ನ ಎತ್ಕೊಂತೀನಿ. ಎತ್ಕೊಂಡು ಅದನ್ನೊಂದು ಬಾಕ್ಸಿಂಗ್ ಮಾಡ್ತೀನಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ರಾಣಿ ಇಂಪಾರ್ಟೆಂಟ್. ಯಾವ್ದ್ರಲ್ಲಿ ರಾಣಿ ಇರ್ತತೋ ಅದ್ರಲ್ಲಿ 3 ಫ್ರೇಮ್ ಮಾಡ್ರಿ, 3 ಎತ್ಕೊಡ್ರಿ ಸಾಕು. ರಾಣಿ ಇರೋದ್ನ ಅದನ್ನ ಗಮನಿಸ್ಬೇಕು ಸರ್. ರಾಣಿ ಇರೋದ್ನ 3 ಎತ್ಕೊಂಡು 1 ಬಾಕ್ಸ್ ಮಾಡ್ರಿ. ಇನ್ನ 4 ಇರೋದ್ನ 1 ಬಾಕ್ಸ್ ಮಾಡ್ರಿ. ಅಲ್ಲಿ 1ರಿಂದ 2 ಬಾಕ್ಸ್ ಆಯ್ತಾ? ಆಯ್ತು. ಈಗ ನಾನ್ ಹೇಳಿರೋ ಪ್ರಕಾರ 9 3 27. ನಾನು ಹೇಳಿರೋದು 1 ಬಾಕ್ಸ್ ಅಲ್ಲಿ 3 ಮಾಡಿದ್ರೆ ಮಾತ್ರ 27 ಆಗುತ್ತೆ. ನಾನು 3 ಹೆಂಗ್ ಮಾಡ್ತೀನಿ ಅಂತ ಹೇಳ್ತೀನಿ. 2 ಫ್ರೇಮ್ ಎತ್ಕೊಂಡು 2 ಫ್ರೇಮ್ ಬಾಕ್ಸ್ಗೆ ಎತ್ಕೊಂತೀನಿ. 2 ಫ್ರೇಮ್ ಬಾಕ್ಸ್ಗೆ 1 3 ಮಾಡ್ತೀನಿ. ಇನ್ನೊಂದು ಅಲ್ಲಿಗೆ ಎಷ್ಟಾಯ್ತು? 3 2 5 1 2 ಆಮೇಲೆ 2 2 3 ಮಾಡ್ತೀನಿ ಸರ್. 2 2 3 ಮಾಡ್ಬೋದು. ಕೆಲವರು ಕೇಳ್ಬೋದು 2 2 ಮಾಡೋದು ಬರಲ್ಲ ಅಂತ. ಮೇಂಟೈನ್ ಮಾಡ್ಬೇಕು ಸರ್. ಅದಕ್ಕೆ ಸರಿಯಾದ ಶುಗರ್ ಫೀಡಿಂಗ್ ಅಂದ್ರೆ ಈಗ ಅದೇನು ಡಿವೈಡ್ ಆಗುತ್ತೆ, ಡಿವೈಡ್ ಆದ ನಂತರ ಅದಕ್ಕೆ ಆಹಾರ ಬೇಕಿರುತ್ತೆ ಸರ್. ನಾವು ಮೇನ್ ಇರೋದೇ ಜೇನು ಕೃಷಿಯಲ್ಲಿ ತಳಮನೆ ಕ್ಲೀನ್ ಮಾಡ್ಬೇಕು, ಅದಕ್ಕೆ ಯಾವಾಗ ಆಹಾರ ಬೇಕು ಆಹಾರ ಕೊಡ್ಬೇಕು. ಇಷ್ಟು ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಯಾರು ಬೇಕಾದ್ರೂ ಜೇನು ಕೃಷಿ ಮಾಡಬಹುದು. ನಮ್ಮ ಮನಸ್ಪೂರ್ವಕವಾಗಿ ಅದಕ್ಕೆ ತೊಡಕಬೇಕು ಸರ್. ಅದು ಮೇನ್ ಸರ್. ಅದಕ್ಕೆ ಆಹಾರ ಏನೇನ್ ಕೊಡ್ತೀರಿ ಸರ್ ನೀವು? ಸರ್ ಈಗ ಇದಕ್ಕೆ ಅಂತ ಬಂದಾಗ ನಾನು ಇದ್ರಲ್ಲಿ ಬರ್ತೀನಿ. ಈಗ ಕುಟುಂಬ ಕೋಣೆಗೆ ಅಂತ ಬಂದಾಗ ನಾವು ಶುಗರ್ ಫೀಡಿಂಗ್ ಮಾಡ್ತೀವಿ ಸರ್. ಶುಗರ್ ಅಂದ್ರೆ ಸರ್ ಡೈರೆಕ್ಟ್ ಸಕ್ಕರೆ ಕೊಡ್ತೀವಿ? ಡೈರೆಕ್ಟ್ ಸಕ್ಕರೆ ಕೊಡಲ್ಲ. ಈಗ ಸಕ್ಕರೆ ಬಂದ್ಬಿಟ್ಟು ನಮ್ಗೆ ಏನಾಗುತ್ತೆ ಅಂತಂದ್ರೆ 2 ಲೋಟಕ್ಕೆ ನಾನು 3 ಲೋಟ ನೀರು ಹೋಯ್ತೀನಿ ಸರ್. 2 ಲೋಟ ಸಕ್ಕರೆಗೆ 3 ಲೋಟ ನೀರು ಹೋಯ್ತೀನಿ. ಅದರಂತೆ ಅದೇ ಪ್ರಮಾಣ ತಿರುಗಿಸಿ ಮಾಡಿ ಅದೇ ಪ್ರಮಾಣ ನಾವು ಇಲ್ಲಿ ಕಾಣ್ತಾ ಇರ್ಬೋದು ಸರ್. ನೀವು ಇದು ಕಾಣ್ತಾ ಇರ್ಬೋದು, ಇದು ಬಿ ಫೀಡರ್ ಅಂತ ಇದ್ರ ಹೆಸರು. ಬಿ ಫೀಡರ್. ಇದು ಸ್ಪಂಜು ಸರ್. ಇದು ಸ್ಪಂಜು. ಇದು ಯಾವುದೇ ಕಾರಣಕ್ಕೂ ನಾವು
ಇದು ಯಾವುದೇ ಕಾರಣಕ್ಕೂ ನಾವ್ ಹೆಂಗ್ ಬಳಸ್ಕೋಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ ಲಾಸ್ಟ್ ಈಗ ಉದಾಹರಣೆ ತೋರಿಸ್ಬಿಡ್ತೀನಿ ಇಲ್ಲೇನೆ, ಆದ್ರೆ ಇಲ್ಲಿ ಜಾಗ ಹಿಡಿಯಲ್ಲ ಆದ್ರೂ ಸುಮ್ನೆ ತೋರಿಸ್ತೀನಿ. ಇದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಇದ್ರೊಳಗಡೆ ಇಡ್ತೀನಿ, ಓಕೆನಾ. ಇದ್ರೊಳಗಡೆ ಇಟ್ಟಾಗ ಇದು ತಳ ಕೂತ್ಕೊಳ್ಳುತ್ತೆ ಸರ್, ಇದೇ ತರ ಕೂತ್ಕೊಳ್ಳುತ್ತೆ. ಇದನ್ನ ಇಲ್ಲಿ ಇಟ್ಟಾಗ ಸೇಮ್ ಇದೇ ತರ ಫ್ರೇಮ್ ತರ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಇದ್ರೊಳಗಡೆ ನಾವು ಶುಗರ್ ಫೀಡಿಂಗ್ ಮಾಡಿದ್ರೆ ಇದು ತುಂಬಾ ತುಂಬ್ಕೊಳುತ್ತಲ್ಲ, ಅವು ಬಂದು ಇದ್ರ ಮೇಲೆ ಕೂತ್ಕೊಂಡು ಕುಡಿತವೆ ಸರ್. ಕುಡಿದ ತಕ್ಷಣ ಬೇಗ ರೊಟ್ಟಿ ಕಟ್ಟಕ್ಕೆ ಈಸಿ ಆಗುತ್ತೆ, ಬೇಗ ಕಟ್ಕೊಂತವೆ, ಯಾವುದೇ ರೀತಿ ಗೂಡು ಎದ್ದೋಗಕ್ ಚಾನ್ಸ್ ಆಗಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾವು ಹೆಂಗೆ ಹೊಟ್ಟೆ ಹಸ್ದಾಗ ಆಹಾರ ತಿನ್ಬೇಕು ಅಂತ ಹುಡಿಕೊಂಡ್ ಬರ್ತೀವೋ, ಅದಕ್ಕೆ ಈಗ ನಾವು ಆಹಾರನ ಡಿವೈಡ್ ಮಾಡಿದ ನಂತರ ಸರ್, ಡಿವೈಡ್ ಮಾಡಿ ಒಂದ್ 15 ದಿವಸ ಕೊಡಿ ಸರ್ ಆಹಾರ ಸಾಕು. ಆ ನಂತರ ಏನು ಬೇಕಾಗಿಲ್ಲ, ಅಷ್ಟೊತ್ತು ಕಾಲೇ ಇದು ಆಹಾರ ಹುಡಿಕೊಂಡಿರ್ತವೆ, ವಾತಾವರಣಕ್ಕೆ ಸೆಟ್ ಆಗಿರ್ತವೆ, ಯಾವುದೇ ಕಾರಣಕ್ಕೂ ಆಹಾರ ಬೇಕಾಗಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ವಾರಕ್ಕೊಂದ್ಸತಿ ಮೇಂಟೈನ್ ಮಾಡ್ಬೇಕು ಸರ್, ವಾರಕ್ಕೊಂದ್ಸತಿ ತಳಮನೆ ಮೇಂಟೈನ್ ಮಾಡ್ಬೇಕು ಒಂದು. ಆಮೇಲೆ ಇನ್ನೊಂದು ಏನ್ ರಿಕ್ವೆಸ್ಟ್ ಅಂದ್ರೆ ಸರ್, ಇಲ್ಲಿ ತೋರಿಸಿ, ಇದು ಸ್ಟ್ಯಾಂಡ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಒಬ್ಬೊಬ್ರು ಒಂದೊಂದ್ ತರ ಸ್ಟ್ಯಾಂಡ್ ಕೊಡ್ತಾರೆ. ಈಗ ನನ್ನ ಹತ್ರನೂ ಆ ತರ ಸ್ಟ್ಯಾಂಡ್ ಇದಾವೆ, ಅಂದ್ರೆ ಈ ತರ ಬರುತ್ತೆ, ಈ ತರ ಕುತ್ಕೊಳ್ಳೋದು, ಈ ತರ ಕುತ್ಕೊಳ್ಳುತ್ತೆ ಸರ್, ಹಿಂಗ್ ಕುತ್ಕೊಳ್ಳೋದು. ಇದು ನಾನು ನೇರವಾಗಿ ಹೊಡೆದಿದ್ದೀನಿ ಈ ಸ್ಟ್ಯಾಂಡ್. ಓಕೆ, ಇದಕ್ಕೆ ಶತ್ರುಗಳು ಅಂತ ಬಂದ್ರೆ ಕೆಂಜಗ, ಇರುವೆ, ಆಮೇಲೆ ಗೊದ್ದ, ಸೀಮೆ, ಆಮೇಲೆ ಕಣಜ ಹೇಳದ್ನ ಕಣಜ, ಈ ಕಣಜ, ಕಳ್ಳಿ, ಇಷ್ಟು ತೊಂದರೆ ಕೊಡ್ತವೆ ಸರ್. ಇದರಿಂದನೂ ಗೂಡು ಎದ್ದೋಗೋ ಚಾನ್ಸಸ್ ಇರ್ತದೆ. ತಳಮನೆ ಕ್ಲೀನ್ ಮಾಡ್ದಂಗಿದ್ರು ಗೂಡು ಎದ್ದೋಗಂತ ಚಾನ್ಸಸ್ ಇರ್ತದೆ. ಆಮೇಲೆ ನೀವು ಇನ್ನೊಂದ್ ಏನಂತಂದ್ರೆ ಆಹಾರ ಟೈಮಿಗೆ ಸರಿಯಾಗಿ ನೋಡ್ಕೊಂಡು ಆಹಾರ ಕೊಡದೇ ಇದ್ದಾಗ ಹೋಗುತ್ತೆ ಸರ್. ಇದು ಹೆಂಗ್ ಗೊತ್ತಾಗುತ್ತೆ, ಇವು ಬಂದವೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೀವು ಬಳಿದಂಗಿದ್ರೆ ಇಲ್ಲಿ ತೋರಿಸಿ ಸರ್, ಇಲ್ಲಿ ತೋರಿಸಿ ಸರ್, ಹಂಗೆ ಪ್ರಾಕ್ಟಿಕಲ್ ತೋರಿಸಿ ಸರ್. ಇಲ್ಲಿ ನೋಡಿ ಸರ್, ಗೊತ್ತಾ, ಇದ್ ಕಡೆ ಬನ್ನಿ ಸರ್, ಬನ್ನಿ ತೋರಿಸಿ ಸರ್, ಪ್ರಾಕ್ಟಿಕಲ್ ಇಲ್ಲಿ ಬರುತ್ತೆ ನೋಡಿ ಸರ್. ಈ ತರ ಗೊದ್ದ ಬಂದು ತೊಂದರೆ ಮಾಡ್ತೈತೆ. ಅದ್ರ ಸಲುವಾಗಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಈ ತರ ಗ್ರೀಸು ಆಯಿಲು ಪೈಲು ಬಡ್ದಾಗ ಅದ್ ಬರಲ್ಲ ಸರ್, ಜಾರ್ ಬೀಳ್ತೈತೆ. ಇದು ನಾನು ಬೆಳೆದು ಜಾಸ್ತಿ ದಿನ ಆಗೈತೆ, ಅದ್ರ ಸಲುವಾಗಿ ಅದು ಆ ತರ ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತದೆ. ಆಮೇಲೆ ಇನ್ನೊಂದ್ ಏನಂದ್ರೆ, ಗೂಡು ಇದು ಸಂಖ್ಯೆ, ಹುಳುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಎಂತ ಹುಳ ಬಂದ್ರು ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಲ್ಲ ಸರ್. ಇದು ಯಾವಾಗ ನಮ್ಗೆ ಅಟ್ಯಾಕ್ ಮಾಡೋದು ಅಂತಂದ್ರೆ, ಬರೇ ಕೇವಲ 2 ಫ್ರೇಮ್ ಇಟ್ಟಾಗ ಇಂಥವುದು ಅಟ್ಯಾಕ್ ಜಾಸ್ತಿ ಇರ್ತೈತೆ. ಅಂತ ಟೈಮ್ ಅಲ್ಲಿ ನಾವು ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಮಾಡ್ಬೇಕು. ಜೇನು ಕೃಷಿ ಅಂದ್ರೆ ಸುಲಭ ಅಲ್ಲ, ಎಲ್ಲಾರು ಹೇಳ್ತಾರೆ ಸುಲಭ ಅಂತ. ಯಾವಾಗ ಸುಲಭ ಗೊತ್ತಾ, ಅದನ್ನ ನಾವು ಮಾಡ್ಕೋಬೇಕು ಸುಲಭ ಆಗಂಗೆ. ಸುಲಭ ಆಗಂಗೆ ನಾವು ಮಾಡ್ಕೊಂಡಾಗ ಮಾತ್ರ ಸುಲಭ ಸರ್. ಹೌದು, ಈ ತರ. ಆಮೇಲೆ ಈ ಕುಟುಂಬ ಕೋಣೆಯಲ್ಲಿ ವಿಚಾರಕ್ಕೆ ಬಂದಾಗ 3 ಫ್ರೇಮ್ ನಮಗೆ ಕೊಟ್ಟಿರ್ತಾರೆ ಸರ್. 3 ಫ್ರೇಮ್ 8 ಫ್ರೇಮ್ ಆಗಿ ಮಾಡ್ಕೊಂಡು ಈ ಕಾಲೋನಿನಲ್ಲಿ ನಾನು 8 ಫ್ರೇಮ್ ಇಟ್ಟು 7 ಫ್ರೇಮ್ ಇಟ್ಟಿದೆ. 8 ಫ್ರೇಮ್ ತುಂಬ ಆದ್ಮೇಲೆ ಅದನ್ನ ನಾವು ತುಪ್ಪ ತೆಗಿಬಹುದು ಸರ್. ತುಪ್ಪನ ನಾವು ಏನ್ ತೋರಿಸಿದ್ನಲ್ಲ ಆಗ್ಲೇ, ಆ ತರ ಸೀಲ್ ಆಗಿರೋದನ್ನ ಮೇಲೆ ರ್ಯಾಪರ್ ಇರೋದು ಎಕ್ಸ್ಟ್ರಾಕ್ಟರ್ ಅಲ್ಲಿ ಇಕ್ಕಿ ತೆಗೆದು ತಿರ್ಗಾ ಅದೇ ಮೇಣನ ನಾವು ಅದರಲ್ಲೇ ಕೊಟ್ಟಾಗ ತುಪ್ಪ ಬರುತ್ತೆ ಒಂದು. ಈಗ ನಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನಂದು ಈಗ ಈ ಎಂಡಲ್ಲೇ ನಾನು ಡಿವೈಡ್ ಮಾಡೋ ಕಾರಣ, ಈ ಮುಗಿತು ಸೀಸನ್ ಮುಗಿತು ಸರ್, ಮೇನಲ್ಲಿ ಮುಗಿದೋದು ಸೀಸನ್. ಅದ ಕಾರಣ ನಾನು ಇವಾಗ ತುಪ್ಪ ತೆಗಿತೀನಿ, ರೊಟ್ಟಿ ಸಮೇತ ಹಿಂಡ್ಬಿಟ್ಟು ನಾವು, ಅಂದ್ರೆ ಬಟ್ಟೆಲಿ ಹಿಂಡ್ಬಿಟ್ಟು ನಾವು ಒಟ್ಟಿನಲ್ಲಿ ತುಪ್ಪ ತೆಗಿತೀವಿ. ಇದು ತೆಗೆದು ನಾನು ಏನ್ ಮಾಡ್ತೀನಿ, ಹಿಂದ್ಗುಂಟೆ ಡಿವೈಡ್ ಮಾಡ್ತೀನಿ ಸರ್. ಡಿವೈಡ್ ಮಾಡಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ನಾನು ಹೇಳಿದೆ, 1, 3, 5 ಡಿವೈಡ್ ಅಥವಾ 2, 4 ಈ ತರ ಡಿವೈಡ್ ಮಾಡಾದ್ಮೇಲೆ ಇದನ್ನ ತಗೊಂಡೋಗಿ 1 ಕಿಲೋಮೀಟರ್ ದೂರ ಇಡಬೇಕು ಸರ್ ಡಿಸ್ಟೆನ್ಸ್. ಯಾಕೆ 1 ಕಿಲೋಮೀಟರ್ ದೂರ ಅಂದ್ರೆ, 1 ಕಿಲೋಮೀಟರ್ ದೂರದವರೆಗೂ ಹೋಗಂತ ಚಾನ್ಸಸ್ ಇರ್ತವೆ ಸರ್. ಈಗ ತಗೊಂಡೋಗಿ ಪೆಟ್ಟಿಗೆ ನಾವು ತಗೊಂಡೋಗಿ ಅಲ್ಲಿ ಬಿಟ್ರೆ ಇವೆಲ್ಲ ಎದ್ದು ಅಲ್ಲಿ ಹೋಗಂತ ಚಾನ್ಸಸ್ ಇರ್ತವೆ. ಅದಕ್ಕೆ 1 ಕಿಲೋಮೀಟರ್ ಇನ್ನ ದೂರ ಇಡಬೇಕು. ಅದರಿಂದ ಅನುಕೂಲ ಏನಂತಂದ್ರೆ, ಇಟ್ಟಾಗ ಯಾವುದೇ ಕಾರಣಕ್ಕೂ ಗೂಡು ಎದ್ದೋಗೋ ಚಾನ್ಸಸ್ ಇರಲ್ಲ ಒಂದು. ಆಮೇಲೆ ಇಲ್ಲಿ ಏನಾದ್ರೂ ರಾಣಿಗಳ ಬಿಟ್ಟು ನಾನು ಮಿಕ್ಕಂತೆ ಬೇರೆ ಫ್ರೇಮ್ಗಳನ್ನ ಎತ್ಕೊಂಡು ಹೋದ್ರೆ ಅಲ್ಲಿ 9 ದಿವಸಕ್ಕೆ ರಾಣಿಗಳ ಕ್ರಿಯೇಟ್ ಆಗುತ್ತೆ. ನಾವ್ ಯಾವ್ದು ಎತ್ಕೊಂಡು ಹೋಗಿರ್ತೀವೋ ಅಲ್ಲಿ. ಅದಕ್ಕೆ ನಾವು ಇಲ್ಲಿ ನೋಡ್ಬೇಕು, ರಾಣಿಗಳು ಎಲ್ಲೈತೆ ನೋಡಿ, ಇಲ್ಲಿ ಬಿಡ್ಕೊಂಡಾದ್ರು ಬಿಡ್ಕೋಬಹುದು, ಅಲ್ಲಿ ಎತ್ಕೊಂಡೋದಾದ್ರು ಎತ್ಕೊಂಡು ಹೋಗ್ಬೋದು. ರಾಣಿಗಳ ಯಾವ್ದು ಎತ್ಕೊಂಡು ಹೋಗ್ತೀವಿ ಆ ಫ್ರೇಮ್ 3 ಫ್ರೇಮ್ ಇದ್ರೆ ಸಾಕು. ರಾಣಿಗಳ ಇರತ್ತಲ್ಲಿ 3 ಫ್ರೇಮ್ ಇದ್ರೆ ಸಾಕು. ರಾಣಿಗಳ ಐತೆ ಅಂದ್ರೆ 3 ಫ್ರೇಮ್ ಸಾಕು. ರಾಣಿಗಳ ಇಲ್ಲ ಅಂದ್ರೆ, ಅಥವಾ ನಾವು ಇದೇ ರಾಣಿಗಳ ಬಿಟ್ಟು ಇಟ್ಕೊಂತೀವಿ ಅಂದ್ರೆ ಅಲ್ಲಿ 4 ಫ್ರೇಮ್ ಇರ್ಬೇಕು. ಯಾಕೆಂದ್ರೆ ಅಲ್ಲಿ ಕ್ರಿಯೇಟ್ ಆಗಕ್ಕೆ 9 ದಿವಸ ಬೇಕಾಗಿರೋದ್ರಿಂದ, ರಾಣಿಗಳ ಕ್ರಿಯೇಟ್ ಆಗಕ್ಕೆ 9 ದಿವಸ ಬೇಕಾಗೋದ್ರಿಂದ 4 ಫ್ರೇಮ್ ಇರೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಗೂಡಿದವ ಚಾನ್ಸಸ್ ಇಲ್ಲ. ನಾವು ಶುಗರ್ ಫೀಡಿಂಗ್ ಮಾಡ್ಕೊಂಡ್ರೆ ಸಾಕು. ಈ ತರ ಆಗುತ್ತೆ ಸರ್ ಡಿವೈಡ್ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ ಮೇಂಟೆನೆನ್ಸ್ ಮೇನು ಸರ್. ಆಮೇಲೆ ನೀವು ಗಮನಿಸಬಹುದು, ಯಾವುದೇ ಕಾರಣಕ್ಕೂ ನಾವು ಹೆಂಗೆ ಕಂಡಿಡ್ಕೋಬೇಕು ಅಂದ್ರೆ, ಹುಳಗಳು ಓಡಾಡ್ತಾ ಇರ್ತವೆ ಸರ್. ನೀವು ಹಂಗೆ ಗಮನಿಸ್ತಾ ಬರ್ತವೆ, ಹೋಗೋದು ಮಾಡ್ತವೆ ಸರ್. ಏನಿದೆ ಇದೆಯಾ ಬಾಗ್ಲಿದೆಯಲ್ಲ, ಇಲ್ಲಿ ಹೋಗೋದು ಬರೋದು ಅದನ್ನ ಗಮನಿಸ್ತಾ ಹೋದ್ರೆ ಸಾಕು ಸರ್. ಡೈಲಿ ಯಾವಾಗ ನಂಗೆ ಬಂದಾಗ ಒಂದ್ಸತಿ ಬಂದ ಗಮನಿಸ್ತಾ ಇದ್ರೆ ಹೋಗೋದು ಬರೋದು ಆಕ್ಟಿವಿಟಿ ಎಷ್ಟು ಫಾಸ್ಟ್ ಇರುತ್ತೋ ಅಷ್ಟು ಗೂಡು ಚೆನ್ನಾಗಿರ್ತದೆ. ಕಾರಣ ಏನಾಗಿದೆ ಗೊತ್ತಾ, ಈಗ ನಿಮ್ಗೆ ಅಲ್ಲಿ ಬರ್ತಾ ಇಲ್ಲ, ಯಾಕೆ ಗೊತ್ತಾ ಸರ್, ನಾನು ಇಲ್ಲಿ ಓಪನ್ ಕ್ಯಾಪೇ ತೆಗೆದ್ಬಿಟ್ಟಿದ್ದೀನಿ. ಈ ಕ್ಯಾಪ್ ತೆಗ್ದಿರೋದ್ರಿಂದ ಡೈರೆಕ್ಟ್ ಅಲ್ಲಿ ಹೋಗಲ್ಲ ಸರ್, ಜಾಸ್ತಿ ಅಲ್ಲ. ಈ ಕ್ಯಾಪ್ ಇದ್ರ ಮೇಲೆ ಬಂದು ಇದ್ರ ಮೇಲೆ ಸಲೀಸಾಗಿ ಹೋಗಕ್ ನೋಡ್ತವೆ ಆ ತರ. ಇವಾಗ ನಾವು ಮೆಟ್ಲಿದ್ರೆ ಲಿಫ್ಟ್ ನೋಡ್ತೀವ, ಮೆಟ್ಲು ನೋಡ್ತೀವಿ, ಆರಾಮಾಗಿ ಲಿಫ್ಟ್ ಹೋಗೋದು ನೋಡ್ತೀವಲ್ಲ, ಆ ತರ ಲಿಫ್ಟ್ ಅಲ್ಲಿ ಹೋಗಕ್ ನೋಡ್ತವೆ. ಇದು ಮೇನ್ ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ, ಇದ್ರಲ್ಲಿ ನೀವು ಅಲ್ಲೇ ಗಮನಿಸೋದು, ಕೆಲವೊಂದು ಇವನ್ ತಗೊಂಡ್ ಹೋಗ್ತವೆ ಸರ್. ಅಂದ್ರೆ ಮಕರಂದ, ಇಲ್ಲಿ ಮುಚ್ತೀನಿ ತಡಿ, ಒಂದ್ ಸೆಕೆಂಡ್ ಮುಚ್ಚಿ ಬಿಡ್ತೀನಿ, ಅಲ್ಲಿ ಹೋಗೋದನ್ನ ಒಂದ್ಸರಿ ತೋರಿಸ್ರಿ. ಇಲ್ಲಿ ಮಕರಂದ, ಆಮೇಲೆ ಈ ಪರಾಗ, ಈ ತರ ಎಲ್ಲ ತಗೊಂಡ್ ಹೋಗ್ತವೆ ಸರ್.
ಅವು ತಗೊಂಡೋಗಿ ಅವೇನ್ ಮಾಡ್ತವೆ ಮರಿಗೆ ತಿನ್ನಿಸ್ತವೆ ಸರ್. ಪ್ರಾಣಿಗಳ ಏನ್ ಮಟ್ಟೆ ಇರ್ತದಲ್ಲ ಆ ಮರಿಗೆ ತಿನ್ನಿಸ್ತಾ ಹೋಗ್ತವೆ ಸರ್ ಅವರು. ಅದು ತಿನ್ಸೋದ್ರಿಂದ ಅವೇನ್ ಮಾಡ್ತವೆ ಕನಿಷ್ಠ ಪಕ್ಷ ಅಂದ್ರು 24 ದಿವಸದೊಳಗಡೆ ಅವು ಮೊಟ್ಟೆ ಹೊಡ್ಕೊಂಡು ಮರಿಯಾಗಿ ಕನ್ವರ್ಟ್ ಆಗ್ತವೆ ಸರ್. ಇಷ್ಟು ಇದು ಸರ್. ನಾನು ಆಮೇಲೆ ಬೇಕಾದ್ರೆ ಆಮೇಲೆ ತುಪ್ಪ ತೆಗೆನ ಅಂದ್ರೆ ತುಪ್ಪ ತೆಗೆನ ಸರ್. ಈಗ ರೆಡಿ ತುಪ್ಪ ತೆಗಿಯಕ್ಕೆ ಏನು ತೊಂದರೆ ಇಲ್ಲ, ತುಪ್ಪ ತೆಗೆನ. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಏನೇನ್ ಇವು ಬೇಕಾಗ್ತದೆ ಅಂತ ಇಲ್ಲಿ ತೋರಿಸಿದೆ. ಸ್ಟ್ಯಾಂಡ್ ಬೇಕಾಗುತ್ತೆ, ತಳಮನೆ ಬೇಕಾಗುತ್ತೆ, ಕುಟುಂಬ ಕೋಣೆ ಬೇಕಾಗುತ್ತೆ. ಅವ್ರು ಕೊಡೋರು ನಿಮಗೆ ಸೂಪರ್ ಚೇಂಬರ್, ಮ್ಯಾಗಲ್ ಕ್ಯಾಪ್ ಎಲ್ಲ ಕೊಡ್ತಾರೆ. ಇಷ್ಟಕ್ಕೆ ನಾನ್ ತಗೊಳುವಾಗ 2024 ನಾನು ತಗೊಳುವಾಗ ಮಿನಿಮಮ್ ಅಂದ್ರೂ ನನಗೆ 4,500 ಬಿದ್ದಿತ್ತು ಸರ್. ಟೋಟಲ್ ಇಷ್ಟಕ್ಕೆ 4,500 ಬಿದ್ದಿತ್ತು. ಇದು ಬಂದು ಬಿ ಫೀಡರ್ ಬಂದು 110 ರೂಪಾಯಿ ನಡೀತಿತ್ತು ಸರ್. ನಾನು 110 ರೂಪಾಯಿ ನಾನು ತಗೊಳುವಾಗ. ಆಮೇಲೆ ಇದನ್ನ ಬರೀ ಕುಟುಂಬ ಕೋಣೆಗೆ ಒಂದಕ್ಕೆ ಬಳಸ್ಕೊಳ್ಳೋದಲ್ಲ ಸರ್. ಇದನ್ನ ಬರೀ ಕುಟುಂಬ ಕೋಣೆಗಲ್ಲ, ಸೂಪರ್ ಚೇಂಬರ್ಗೂ ಇಡಬಹುದು. ಸೂಪರ್ ಚೇಂಬರ್ ಇಡೋದ್ರಿಂದ ಪ್ರಯೋಜನಗಳು ಏನಂತಂದ್ರೆ ಇದರಲ್ಲಿ ಸಕ್ಕರೆ ಪಾಕ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಕುಟುಂಬ ಕೋಣೆ ಕೊಡ್ಬೇಕು ಬಿಟ್ರೆ ಇದಕ್ಕೆ ನಾವು ಹಣ್ಣಿನ ರಸಗಳು ಒಯ್ಬಹುದು. ಹಣ್ಣಿನ ರಸ ಅಂದ್ರೆ ಈಗ ಸಪೋಟ ಹಣ್ಣಿನ ರಸನೋ ಸ್ವೀಟ್ನೆಸ್ ಇರೋಂತ ಹಣ್ಣಿನ ರಸಗಳನ್ನ ಇದರಲ್ಲಿ ಒಯ್ದು ಕೊಟ್ಟಾಗ ಅದು ಬೇಗ ಕಟ್ತಾ ಹೋಗುತ್ತೆ. ತುಪ್ಪನೂ ಚೆನ್ನಾಗಿರ್ತೈತೆ. ಎಲ್ಲದಕ್ಕಿಂತ ನ್ಯಾಚುರಲ್ ಆಗಿ ಬಿಟ್ರೆ ಏನು ಇರಲ್ಲ. ಅದ್ರ ಪಾಡಿಗೆ ಅದು ಆರಾಮಾಗಿ ಕಟ್ತಾ ಹೋಗುತ್ತೆ. ಮೊದಲನೇದಾಗಿ ಬಿ ಫೀಡರ್ ಬೇಕು ಸರ್. ಇದು ಯಾಕಂದ್ರೆ ಡಿವೈಡ್ ಆದ ನಂತರ ಒಂದ್ 15 ದಿವಸ ನಾವು ಗೂಡ್ನ ಪ್ರಿಪೇರ್ ಮಾಡಕ್ಕೆ ಬೇಕು ಒಂದು. ಆಮೇಲೆ ಇದು ಬಂದು ಒಗೆತಿತಿ ಅಂತ ಸರ್. ಇದನ್ನ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ನಾವು ಈ ಗೂಡು ತೆಗ್ದಾಗ ಇದು ಕ್ಯಾಪ್ ತೆಗಿತೀವಲ್ಲ, ಕ್ಯಾಪ್ ತೆಗ್ದಾಗ ಸ್ಪ್ರೇ ಮಾಡಕ್ ಬೇಕಾಗುತ್ತೆ ಸರ್. ಅದು ಈ ಕ್ಯಾಪ್ ತೆಗೆದು ಇದನ್ನ ನಾವು ಸ್ಪ್ರೇ ಮಾಡಿದಾಗ ಇದರಲ್ಲಿ ನಾನು ನಾರು ತುಂಬಿರ್ತೀನಿ ಸರ್. ಈಗ ಯಾವ್ದು ಕಾಯಿ ನಾರು ಈ ತರ. ಈ ಕಾಯಿ ನಾರಿಗೆ ಬೆಂಕಿ ಹಚ್ಚಿ ಅವಶ್ಯಕತೆ ಇದ್ದಾಗ ಬಳಸಿ ಸರ್. ಆದ್ರೆ ಪರಿಕರಗಳು ಮಾತ್ರ ಬೇಕೇ ಬೇಕು. ಒಬ್ಬ ಜೇನು ಕೃಷಿಕನಿಗೆ ಪರಿಕರಗಳು ಇದ್ದಷ್ಟು ಎಷ್ಟು ಸುಲಭ ಅಂದ್ರೆ ಅಷ್ಟು ಸುಲಭ. ಆದ್ರೆ ಯಾಕಂದ್ರೆ ನಾನ್ ಏನ್ ಮಾಡ್ತೀನಿ ಇದನ್ನೆಲ್ಲ ಬಳಸಂಗೆ ಮಾಡ್ತೀನಿ ಸರ್. ಆದ್ರೆ ಪ್ರತಿಯೊಬ್ಬರಿಗೂ ಬೇಕು. ಯಾಕಂದ್ರೆ ಈಗ ಕಲ್ತಿರೋನ್ಗೆ ಏನು ಬೇಕಾಗಲ್ಲ ಸರ್. ಕಲಿದಾಗಿರೋನ್ಗೆ ಹೊಸ ಕಲಿಯೋನ್ಗೆ ಇದೆಲ್ಲ ಬೇಕು, ಅವಶ್ಯಕತೆ ಬೇಕು ಸರ್. ಆಮೇಲೆ ಅದ್ರ ಬಗ್ಗೆ ಗೊತ್ತಾಗ್ಲೂ ಬೇಕು ಸರ್. ಅದ್ರ ಸಲುವಾಗಿ ಇದಕ್ಕೆ ಬೆಂಕಿ ಹಚ್ಬಿಟ್ಟು ನಾವೇನ್ ಮಾಡ್ತೀವಿ, ಹಿಂಗ್ ಹಾಕೊಂಡು ಇದಕ್ಕೆ ಸ್ಮೋಕ್ ಮಾಡಿದಾಗ, ಈಗ ಮಾಡ್ತಿಲ್ಲ ಪ್ರಾಕ್ಟಿಕಲ್, ಸುಮ್ಮನೆ ಹಿಂಗ್ ಸ್ಮೋಕ್ ಮಾಡಿದಾಗ ಹಿಂಗೆ ಸ್ಮೋಕ್ ಮಾಡಿದಾಗ ಅವೇನ್ ಮಾಡ್ತವೆ, ಸ್ವಲ್ಪ ವೀಕ್ ಆಗ್ತವೆ ಸರ್. ಸ್ವಲ್ಪ ಸೈಲೆಂಟ್ ಆಗ್ತವೆ. ಅಂತ ಟೈಮಲ್ಲಿ ನಾವು ಎತ್ಕೊಂಡು ಕೆಲಸ ಮಾಡಬಹುದು. ಇದಕ್ಕಿಂತ ಅನ್ನೋದೇ ಬೆಟ್ರು ಸರ್. ಯಾವುದೇ ತೊಂದ್ರೆ ಇಲ್ಲ. ಇದನ್ನ ಹಚ್ಚಿ ನಾವು ಹೊಗೆ ಹಾಕಿ ಅವಕ್ಕೆ ಒಂದ್ ಸ್ವಲ್ಪ ಮದ್ದು ಬರೋಕ್ಕಿಂತ ಉಫ್ ಅಂತ ಊರಿದ್ರೆ ಸೈಲೆಂಟ್ ಆಗ್ತವೆ. ಆಮೇಲೆ ಇನ್ನೊಂದ್ ಏನಂದ್ರೆ ಕ್ಯಾಪ್ ಮೇಲೆ ನಾವ್ ಯಾವಾಗ್ಲೇ ಬಂದ್ರು ಹಿಂಗ್ ಬಡಿದ್ರೆ, ಕ್ಯಾಪ್ ಮೇಲೆ ಹಿಂಗ್ ಬಡಿದ್ರೆ ಅವ್ ನಮ್ಗೆ ಗೊತ್ತಾಗುತ್ತೆ ಸರ್. ನೀನಾ ಅಂದ್ರೆ ಅವಕ್ಕೆ ಗೊತ್ತಾಗುತ್ತೆ, ಓ ನಮ್ಮನ್ ಬಂದವನೇ ಅಂತ ಗೊತ್ತಾಗುತ್ತೆ. ಇಷ್ಟು ಮಾಡಿದ್ರೆ ಸಾಕು. ಒಂದು ಇದು ಬಂದು ಹೊಗೆತಿಥಿ ಅಂತ ಹೇಳಿದೆ ಹೆಸರು. ಹೊಗೆತಿಥಿ ಆಯ್ತಾ ಸರ್. ಇದಾಗ್ತಿದ್ದಂಗೆ ಇದಕ್ಕೆ ನಿಮ್ಗೆ ಕೈ ಗ್ಲೋವ್ಸ್ ಬೇಕು ಸರ್. ಕೈ ಗ್ಲೋವ್ಸ್ ನೀವ್ ಯಾವ್ದಾದ್ರು ಬಳಸಿ. ಅಂದ್ರೆ ನಾನು ನನ್ನ ಹತ್ರ ಇರೋದ್ರಲ್ಲಿ ಇತ್ತು ಯಾವ್ದಕ್ಕೂ ತಂದಿದ್ದೆ ಬೇಕು ಅಂತ ಇದನ್ನ ಬಳಸ್ತಾ ಇದೀನಿ. ಇನ್ನ ಇದಕ್ಕಿನ್ನ ಉತ್ಕೃಷ್ಟವಾಗಿ ಚೆನ್ನಾಗಿರೋದು ಕ್ವಾಲಿಟಿ ಇರೋದನ್ನ ಬಳಸಿ. ಇದು ಏನಪ್ಪಾ ಅಂದ್ರೆ ಏನಕ್ಕೆ ಅಂದ್ರೆ ಡೈರೆಕ್ಟ್ ಅಕಸ್ಮಾತ್ ಸ್ವಿಂಗ್ ಮಾಡಿದಾಗ ಮಟ್ಟಾಗ ಏನು ತೆಗಿವಾಗ ಮಾಡಿದಾಗ ಜಾಸ್ತಿ ಸ್ವಿಂಗ್ ಮಾಡಿದಾಗ ತಪ್ಪುತ್ತೆ. ಸ್ವಲ್ಪ ಇಲ್ಲಿಗೆ ಮಾತ್ರ ಕಚ್ಚುತ್ತವೆ ಅಷ್ಟೇ, ಒಳಗ್ ಕಚ್ಚಲ್ಲ. ಅದ್ರ ಸಲುವಾಗಿ ನಾನು ಇದನ್ನ ಬಳಸೋದಿಲ್ಲ ಸರ್. ಹಂಗೆ ಕೈಯಲ್ಲೇ ರೂಢಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಕಲಿಯೋವರೆಗೂ ಅಂದ್ರೆ ಆರಂಭಿಕ ಹಂತಗಳಲ್ಲಿ ಇವೆಲ್ಲ ಬೇಕೇ ಬೇಕು. ಇದು ಬಂದು ಗ್ಲೋವ್ಸ್, ಕೈ ಗ್ಲೋವ್ಸ್ ಸರ್. ಇದು ಬಂದು ಮುಖ ಪರ್ದೆ ಸರ್. ಇದು ಬಂದು ಮುಖ ಪರ್ದೆ ಬಂದು ಇದನ್ನ ಹಿಂಗ್ ಬಳಸ್ಕೋಬಹುದು. ಇವೆಲ್ಲ ಐತೆ ಸರ್. ಆದ್ರೆ ಕೆಲವೊಬ್ಬರಿಗೆ ಉದಾಹರಣೆ ನಾವ್ ಯಾವ ಒಂದು ಸ್ಟೇಟಸ್ ಆಗ್ತಾಗ ಇವನು ಯಾನು ಗೊತ್ತೇ ಇಲ್ವನೋ ಹಿಂಗ್ ಮಾಡ್ತಾನೆ ಅಂತ. ಆದ್ರೆ ಇಟ್ಕೊಂಡಿರ್ತೀವಿ, ಸಮಯ ಬಂದಾಗ ತೋರಿಸ್ಬೇಕು ಸರ್. ಈಗ ಹಿಂಗ್ ಹಾಕೊಂಡು ಹಿಂಗೆ ಹಾಕೊಂಡು ಯೂಸ್ ಮಾಡ್ಬೋದು ಸರ್. ಯಾವುದೇ ಕಾರಣಕ್ಕೂ ಕಡಿಯಲ್ಲ, ಬರಕ್ ಚಾನ್ಸ್ ಇಲ್ಲ, ಚುಚ್ಚಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಇವತ್ತಿನ ಕಾಲದಾಗ ಮಕ್ಕಳು ಕಡ್ಬಿಟ್ರೆ ಎತ್ಕೊಂಡು ಮುಂದೆ ಅಂದ್ರೆ ಹೆಂಗೆ ಅಂದ್ರೆ ಊರಾಗ ಓಡಾಡಕ್ಕಾಗಲ್ಲ ಸರ್. ಇವನು ಈ ತರ ಅವನು ಉದಾಹರಣೆ ಜೇನಿಂದ ಕಚ್ಚಿಸ್ಕೊಂಡ್ರು ಯಾರು ಸರಿಯಾಗಿ ಇಕ್ಕವ್ರೆ ಅಂತ ಆತರ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಈಗ ನೋಡ್ರಿ ನಮ್ಮ ಮಕ್ಕಳು ಸೇಫ್ಟಿ ಏನು ತೊಂದ್ರೆ ಇಲ್ಲ. ನಾವು ಜೇನು ಕೃಷಿ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಾಗಲ್ಲ, ಮಾಡ್ತಾ ಇದ್ರು. ಇದಿರೋದ್ರಿಂದ ಬಹಳ ಅನುಕೂಲ. ಒಂದು ಇದು ಮುಖ ಪರ್ದೆ ಅಂತ ಸರ್. ಮುಖಕ್ಕೆ ಸೇಫ್ಟಿ ಸರ್. ಮುಖಕ್ಕೆ ಸೇಫ್ಟಿ ಇವತ್ತು ಹೌದು ಸರ್. ಹೌದು ಮುಖ ಸೇಫ್ಟಿ ಇಷ್ಟು ಮಾಡ್ಕೋಬಹುದು ಸರ್. ಮುಖ ಪರ್ದೆ ಬಂದು 300-350 ಓಡ್ತಾ ಇದೆ ಸರ್. ಅದ್ರ ಬಂದು ರೇಟ್ 300-350 ಓಡ್ತಾ ಇದೆ. ಆಮೇಲೆ ಇದೆಲ್ಲ ಟೋಟಲ್ ಎಲ್ಲ ಒಂದು 1,000 ರೂಪಾಯಿ ಬಂಡವಾಳ ಸರ್. ಇದಕ್ಕೆ ಪರಿಕರಕ್ಕೆ 1,000 ರೂಪಾಯಿ ಬಂಡವಾಳ. ಆಮೇಲೆ ಒಂದು ಎಕ್ಸ್ಟ್ರಾಕ್ಟ್ ತತ್ತೀನಿ ಅಂದ್ರೆ ಇವತ್ತು 5,000-5,500 ಸಾವಿರ ಓಡ್ತಾ ಇದೆ ಸರ್. ಒಂದು ಎಕ್ಸ್ಟ್ರಾಕ್ಟ್ ಏನ್ ಬೇಕಾಗಲ್ಲ ಸರ್. ನನ್ನ ಪ್ರಕಾರ ಫಸ್ಟ್ ಒಂದೊಂದು ಮನೆ ಅಂದ್ಮೇಲೆ ಒಂದೊಂದು ಜೇನು ಪೆಟ್ಟಿಗೆ ಇದ್ರೆ ಸಾಕು. ಆರಾಮಾಗಿ ಅವ್ರ ಮನೆ ಆರೋಗ್ಯನ ಅದು ಜೇನುತುಪ್ಪ ಕಾಯ್ಕೊಂಡು ಹೋಗ್ತೈತೆ. ಏನು ತೊಂದ್ರೆ ಅಲ್ದಂಗೆ ಕಾಪಾಡ್ಕೊಂಡು ಹೋಗುತ್ತೆ. ಆಮೇಲೆ ಈಗ ತುಪ್ಪ ತೆಗಿಯಕ್ ಶುರು ಮಾಡ್ಬೋದು ಸರ್, ಏನು ತೊಂದ್ರೆ ಇಲ್ಲ ಸರ್. ಇನ್ನೊಂದು 1 ಕಿಲೋಮೀಟರ್ ದೂರದಲ್ಲಿ ಇಡ್ಬೇಕು ಅಂತ ಹೇಳಿದ್ರಿ. ಹೌದು, ಇನ್ನ 1 ಕಿಲೋಮೀಟರ್ ದೂರ ಆದ್ರೆ ಚಂದ ಸರ್. ಒಪ್ಕೊಂಡೆ. ನಮ್ದಿರೋದೇ ಅರ್ಧ ಕಿಲೋಮೀಟರ್ ಜಮೀನು. ನಾನ್ ಹೆಂಗ್ ಜಾಸ್ತಿ ಮಾಡ್ತೀನಿ? ಓಕೆ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಂತ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಈಗ ನಾನು ಮುಂದೆ ಏನ್ ಮಾಡ್ಕೊಂತೀನಿ ಅದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ ಅಲ್ವಾ ಸರ್? ಅರ್ಧ ಕಿಲೋಮೀಟರ್ 4 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಹೆಂಗ್ ತಗೊಂಡೋಗಕ್ಕಾಗತ್ತೆ? ಕರೆಕ್ಟ್ ಸರ್. ಆಮೇಲೆ ಹೇಳ್ತೀನಿ ಕೇಳ್ರಿ. ಈಗ ನಂದು 8 ಎಕರೆ ಜಮೀನಲ್ಲಿ 1 ಎಕರೆ ದೂರ ಬರಲ್ಲ. 8 ಎಕರೆ ಜಮೀನು 1 ಎಕರೆ ದೂರ ಬರಲ್ಲ. ಆಮೇಲೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಇಕ್ಕಿದಾಗ ಆಮೇಲೆ ಇವೆಲ್ಕು ಏನಾದ್ರು ಜಗಳ ಆಗಿ ಅಂದ್ರೆ ಒಂದು ಈಗ ಎಲ್ಲಿ ಇಕ್ಕಿರ್ತೀವಿ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಾಗ ಎರಡು ಎದ್ದೋಗೋ ಚಾನ್ಸ್ ಇರುತ್ತೆ. 2 ಕೂಡ ಎದ್ದೋಗೋ ಚಾನ್ಸ್. ಅದಕ್ಕೆ ನಾನೇನ್ ಮಾಡಿದೀನಿ ಅಂದ್ರೆ ಈಗ ನಮ್ದು ಕಡಿಗೆರಲ್ಲಿ ಜಮೀನ್ ಐತಿ.
ನಾನ್ ಮಾಡ್ಕೊಂಡಿರೋದು. ಇವು ನಾನು ಏನ್ ಮಾಡ್ತೀನಿ ಅಂದ್ರೆ ಡಿವೈಡ್ ಮಾಡಿ ನೈಟ್ ತಗೊಂಡೋಗಿ ಅಲ್ಲಿ ಇಕ್ತೀನಿ. 9 ದಿಂದ 10 ದಿವಸದಲ್ಲಿ ರಾಣಿಗಳ ಕ್ರಿಯೇಟ್ ಆಗಿರ್ತೈತೆ. ಅದನ್ನ ನಾವು ನೋಡ್ತಾ ಇರ್ಬೇಕು, ಗಮನಿಸಿ ಮಾಡಿ ರಾಣಿಗಳ ಸಿಕ್ತು ಕಾಣ್ತು ಅಂದಾಗ ಆ ಗೂಡು ಎತ್ಕೊಂಡ್ ತಿರ್ಗಿ ವಾಪಸ್ ಇಲ್ಲೇ ಇಕ್ಬಹುದು. ಹಂಗಂತ ಹೇಳಿ ನಾನು ನಿಮ್ದೇನೋ ಅಲ್ಲಿ ಜಮೀನ್ ಐತೆ ತಗೊಂಡ್ ಹೋಗ್ತೀರಾ ಇಕ್ತೀರಾ, ಬೇರೆ ಏನ್ ಮಾಡ್ಬೇಕು, ಬೇರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡ್ಲೇಬೇಕು. ನಿಮ್ ಜಮೀನಿ ಬಿಟ್ಟು ಬೇರೆ ಯಾರೋ ಗೊತ್ತಿರೋ ಜಮೀನ ತಗೊಂಡೋಗಿ ಇಟ್ಟು ತಿರ್ಗಾ 9 ರಿಂದ 10 ದಿವಸ ಆದ್ಮೇಲೆ ತಗೊಂಬಂದ್ ಇಡ್ಲೇಬೇಕು ಸರ್. ಮಾಡ್ಲೇಬೇಕು ಸರ್. ಗೂಡು ಉಳಿಸ್ಕೋಬೇಕು ಅಂದ್ರೆ ಮಾಡ್ಲೇಬೇಕು. ಅದು ಪ್ರೊಸೀಜರ್ ಇರೋದೇ ಹಂಗೆ, ಆತರ ಮಾಡ್ಲೇಬೇಕು. ನೀವೆಲ್ಲೋ ದೂರದಿಂದ ತಗೊಂಡ್ ಹೋದ್ರೆ ಅವು ಅಲ್ಲಿಗೆ ಹೋಗಂತ ಚಾನ್ಸಸ್ ಇರ್ತವೆ. ಎಲ್ಲ ಅಲ್ಲಿಗೆ ಹೋದಾಗ ನಿಮ್ಗೆ ಈ ಗೂಡಲ್ಲಿ ತಿರ್ಗಿ ವಾಪಸ್ ಬರಲ್ಲ. 2 ಗೂಟು ಮಾಡ್ಕೋಬೇಕು. ಹಾ, ರೆಡಿ ಮಾಡ್ಕೋಬೇಕಾ ಪೆಟ್ಟಿಗೆ ಯಾವ್ದು ಪೆಟ್ಟಿಗೆನ? ಇಲ್ಲ ಇಲ್ಲ, ಈ ತರ ನಾವು ರೆಡಿ ಮಾಡ್ಕೊಂಡಿರ್ಬೇಕು. ಹಾ, ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡ್ಕೊಂಡಿರ್ಬೇಕು. ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ ಈಗ ಇದು ಬಂದ್ ಬಾಕ್ಸ್ ಬಂದು ಇದು 8 ಫ್ರೇಮಿನ ಬಾಕ್ಸ್. ಈಗ ನಾನೇನ್ ಮಾಡ್ತಿದೀನಿ ಅಂದ್ರೆ 2 ಫ್ರೇಮಿಂದು, 4 ಫ್ರೇಮಿಂದು, 6 ಫ್ರೇಮಿಂದು ಈ ತರ ಮಾಡ್ಕೊಂತಿದೀನಿ. ಯಾಕೆ ಅಂದ್ರೆ ಎಲ್ಲ ನನ್ನ ಹತ್ರನೇ ಸಿಗ್ಬೇಕು ಅಂತ. 2 ಫ್ರೇಮಿಂದ ಬಂದ್ರು ನನ್ನ ಹತ್ರನೇ, 4 ಫ್ರೇಮಿಂದ ಅದ್ರ ಅನುಕೂಲ ಏನಾಗುತ್ತೆ ಅಂದ್ರೆ ಅದು ಬಳಸೋದ್ರಿಂದ ನಮ್ಗೆ 2 ಫ್ರೇಮಿನ ಬಾಕ್ಸ್ ಅಲ್ಲಿ ತುಪ್ಪ ಬೇಗ ತೆಗಿಬಹುದು. ಈಗ ಯಾರೋ ಮನೆಗ್ ಬಂದ ಅಂದ್ರೆ ನಾನು ಹೇಳ್ತಿರೋ ಸೀಸನ್ ವೈಸ್ ಅಲ್ಲಿ, ಈಗ ಜನವರಿಯಿಂದ ಹಿಡಿದು ಮೇ ವರೆಗೂ ಸೀಸನ್ ಇರ್ತದೆ. ಅಂತ ಟೈಮಲ್ಲಿ ಯಾರೋ ತುಪ್ಪಕ್ಕೆ ಅಂತ ಬಂದಿರ್ತಾರೆ. ನಾನು ಬರೇ 8 ಫ್ರೇಮಿನ ಬಾಕ್ಸ್ ನ ಇಕ್ಕೊಂಡ್ ಕುಕೊಂಡಾಗ ತುಪ್ಪ ತೆಗಿತೀನಿ ಅಂದಾಗ ಅವ್ನು ಯಾವಾಗಲೂ ತುಪ್ಪಕ್ಕೆ ಅಂತ ಹೇಳೋಗ್ತಾನೆ. ಆದ್ರೆ ಹಂಗಾಗಲ್ಲ. 2 ಫ್ರೇಮಿನ ಬಾಕ್ಸ್ ಸಿಕ್ತಾಗ 2 ಫ್ರೇಮಿನ ಬಾಕ್ಸ್ ಸಿಕ್ತಾಗ ಏನಾಗುತ್ತೆ ಗೊತ್ತಾ, ಅಣ್ಣ ತುಪ್ಪ ಬೇಕಣ್ಣ ಅಂದ್ರೆ ಬಾರ್ ರಾಜ ತಕ್ಕೊಡ್ತೀನಿ ಅವಾಗ್ಲೇ ಅಂತ ಹೇಳಿ ಪಟ್ಟನ ಕೊಯ್ದು ಅವಾಗ್ಲೇ ತಕ್ಕೊಡ್ಬಿಡ್ಬೋದು. ನಾನು ಏನ್ ಹೇಳ್ತೀನಿ, ರೈತರಿಗೆ ಅವಾಗ ಬಂದಾಗ ಅವಾಗ್ಲೇ ತಕ್ಕೊಟ್ಬಿಟ್ರೆ ಅವಾಗ ಅಷ್ಟೇ, ಅಲ್ಲೇ ಬಹುಮಾನ ಅವಾಗ್ಲೇ ತಕೊಟ್ಬಿಟ್ರೆ ನಿಜವಾಗ್ಲೂ ಯಾರು ಕೂಡ ಬೇರೆ ಕಡೆ ಹೋಗಲ್ಲ. ಇಲ್ಲೊಬ್ರವ್ರು ಬಾರಪ್ಪ ತಕೊಡ್ತೀನಿ, ಅವ್ರ ಕಣ್ಣೆದಿ ತಕೊಡ್ತೀವಲ್ಲ ಸರ್. ಹೌದು, ಈಗ ನಾ ತುಪ್ಪನ ಇಲ್ಲೇ ತೆಗ್ದು ಇಲ್ಲೇ ನಿಮ್ ಇದಕ್ಕೆ ಹಾಕೊಟ್ಟಾಗ ಯಾವ ಅನುಮಾನ ಇರ್ತೈತೆ? ಅದು ಇಲ್ಲಿಂದ ಜಾರ್ ಹೋದ್ಮೇಲೆ ಅವ್ನು ತುಪ್ಪ ಬೆಲ್ಲ ಬೆಡ್ಸೋನೋ ಸಕ್ಕರೆ ಬೆಡ್ಸೋನೋ 100 ಬರ್ತವೆ. ಅದಕ್ಕೆ ಕಣ್ಣೆದಿಗೆ ತಕೊಟ್ಬಿಟ್ರೆ ಯಾವ್ದು ಇರಲ್ಲ ಸರ್. ಹೌದು ಸರ್, ಅದು ಇದು ಬೇರೆ ಜಮೀನಿಗೆ ತಗೊಂಡೋಗಿ ಈಗ 9 ದಿವಸ ಇಟ್ಕೊಂಡು ತರ್ಬೋದು. ಹಾ, ಮಾಡ್ಬೋದು. ರಾಣಿ ಜನ ಕ್ರಿಯೇಟ್ ಆದ್ಮೇಲೆ ಒಂದೇ 1 ಸೆಕೆಂಡ್ ಸರ್, ನಾನು ಮುಖ ಪರದೆ ಹಾಕೊಂಡ್ಬಿಡ್ತೀನಿ. ಇದು ನಮ್ಗೇನು ಕಚ್ಚಲ್ವಾ ಸರ್? ಈಗ ಕಚ್ಚಲ್ಲ ಸರ್, ಕಚ್ಚಲ್ಲ. ತೊಂದರೆ ಕೊಡ್ತಿರೋದು ನಾನು ಸರ್, ಯಾಕಂದ್ರೆ ತುಪ್ಪ ತೆಗಿತಿದ್ದೀನಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಯಾವುದೇ ಕಾರಣಕ್ಕೂ ಜೇನುಹುಳ ಏನ್ ತುಪ್ಪ ಇಕ್ತವೆ ಅದು ವಾಂತಿ ಮಾಡಿರೋದು ನಮಗೆ ತುಪ್ಪ. ಹೌದು ಸರ್. ಜೇನುಹುಳ ಏನ್ ವಾಂತಿ ಮಾಡಿದವಲ್ಲ ಅದು ತುಪ್ಪ ಸರ್. ಆದ್ರೆ ವಾಂತಿ ಅಂದ್ರೆ ಯಾರು ಜೇನುಹುಳ ವಾಂತಿ ಮಾಡಿರೋದ ಅಂತಾರೆ ಅಂತ ಹೇಳಿ ಜೇನುತುಪ್ಪ ಅಂತಾರೆ. ರಿಯಲ್ ಫ್ಯಾಕ್ಟ್ ವಾಂತಿ ಇದು ಸರ್, ಇದು ಅಷ್ಟೇ ಸರ್. ಹೌದು, ಇವು ಅಷ್ಟು ಸುಲಭನಾಗೆ ಜೇನುಹುಳಗಳು ಬಿಟ್ಕೊಟ್ಟು ಹೋಗಲ್ಲ ಸರ್. ನಾವ್ ಹೆಂಗೆ ಕಷ್ಟಪಟ್ಟು ಮಾಡಿ ಬ್ಯಾಂಕ್ನಾಗ ಇಕ್ಕಿರೋ ದುಡ್ಡು ಅವನೋ ಒತ್ಕೊಂಡು ಹೋದಾಗ ಹೆಂಗ್ ಹೊಟ್ಟೆ ಉರಿತೈತೋ ಇವಕ್ಕೂ ಹಂಗೆ ಅಷ್ಟು ಸುಲಭನಾಗಿ ಜೇನುತುಪ್ಪ ತೆಗಿಯುವಾಗ ಬಿಟ್ಕೊಡಲ್ಲ. ತೆಗಿಬೇಕು ಅಂದಾಗ ಈ ತರ ಉಳ್ಗಳು ಬರ್ತಾವೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಇದನ್ನ ಹೋಗ್ಬಂಗ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ಕ್ಯಾಪ್ ನ ಮುಚ್ಚಿದ್ರೆ ಆದಷ್ಟು ಒಂದ್ ಸ್ವಲ್ಪ ದೂರ ತಗೊಂಡ್ ಹೋಗ್ಬಿಟ್ರೆ ಆದಷ್ಟು ಬೇಕಾದ್ರೆ ಅವೇನ್ ಮಾಡ್ತವೆ, ಈ ಹುಳಗಳು ವಾಪಸ್ ಬರ್ತವೆ ಸರ್. ಬಟ್ ರಾಣಿ ಜನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾ ಸರ್? ಮಾಡ್ಬೋದು. ಆದ್ರೆ ಏನಂತಂದ್ರೆ ಈಗ ಅದು ಇದ್ರಲ್ಲಿ ಇರ್ತದೆ, ಕುಟುಂಬ ಕೋಣೆ ಇರ್ತದೆ ಸರ್. ಯಾವ್ದೇ ಕಾರಣಕ್ಕೂ ಇದ್ರಲ್ಲಿ ಬರೋದು ಕಮ್ಮಿ, ಅಂದ್ರೆ ಸೂಪರ್ ಚೇಂಬರ್ ಬರೋದು ಕಮ್ಮಿ. ತೆಗಿಯಂಗಿಲ್ವ ಈಗ? ಯಾವ್ದು ಅದೇ ಕುಟುಂಬ ಕೋಣೆಗೆ ಅವೇನ್ ಮಾಡಿರ್ತವೆ ಅಂದ್ರೆ ಕರೆಕ್ಟ್ ಸೀಲ್ ಮಾಡಿರ್ತವೆ. ಅವು ತೆಗಿದಂಗೆ ಸೀಲ್ ಮಾಡಿರ್ತವೆ. ನಾವ್ ಹಂಗ್ ತೆಗಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಚಾಕ್ ಕೊಯ್ದು ಮಾಡೋ ಮಟ್ಟು ಹಿಂಸೆ ಮಾಡಿ ತೆಗಿಬೇಕು. ಅದು ಸ್ಮೂತ್ ತೆಗೆದ್ರೆ ಅಂದ್ರೆ. ಆಮೇಲೆ ಇನ್ನೊಂದ್ ಏನಾಗಿರ್ತದೆ ಅಂದ್ರೆ ಈ ಸೂಪರ್ ಚೇಂಬರ್ ಇರ್ತದಲ್ಲ, ಈ ಸೂಪರ್ ಚೇಂಬರ್ ಕೋಣೆ ಇರ್ತದಲ್ಲ, ಈ ಸೂಪರ್ ಚೇಂಬರ್ ಕೋಣೆಗೆ ಕುಟುಂಬ ಕೋಣೆ ಮ್ಯಾಚ್ ಕಚ್ಕೊಂಡಿರ್ತವೆ. ನಾವ್ ಒಂದು ತೆಗೆದ್ರೆ ಪೂರ್ತಿ ಅದು ಕಿತ್ಕೊಂಡ್ ಬರ್ತೈತೆ. ಅದ್ರ ಸಲುವಾಗಿ ಏನು ತೊಂದರೆ ಇಲ್ಲ, ಸಾಕು, ಇಷ್ಟೇ ಸಾಕು. ಅವ್ನ ಆಡ್ಸ್ಬೇಕು ಒಂಚೂರು. ಈಗ ಒಳಗಡೆ ಬಾಕ್ಸ್ ಆಡ್ಸ್ಬೇಕು, ಹಿಂಗ್ ಆಡ್ಸ್ಬಿಟ್ಟು ತೆಗೆದ್ರೆ ಅಲ್ಲೇ ಇದಾಗುತ್ತೆ, ತಕ್ಕೋಬಹುದು. ಒಟ್ಟಲ್ಲಿ ರಾಣಿ ಜೇನು ಅವೇ ಕ್ರಿಯೇಟ್ ಮಾಡ್ಕೊಂತವೆ ಸರ್. ಕಡೆ ಚೇಂಜ್ ಮಾಡಕ್ ಹೋದ್ರೆ ಹೌದು 9 ದಿವಸಕ್ಕೆ ಅವೇ ಕ್ರಿಯೇಟ್ ಆಗ್ತವೆ ಸರ್. ಒಂದು ಪೆಟ್ಟಿಗೆಗೆ ಒಂದೇ ರಾಣಿ ಜನ ಇರುತ್ತೆ. ಹೌದು, ಅದು 2 ಇದ್ರೆ ಅದು 2 ಇದ್ರೆ ಅವು ಜಗಳ ಆಡ್ಕೊಂಡು ಕಿತ್ಲಾಡ್ಕೊಂಡು ಗೂಡೆ ಎದ್ದೋಗುತ್ತೆ ಸರ್. ಸಕ್ಸಸ್ ಆಗಲ್ಲ. ಹೌದು, ಗೂಡೆ ಎದ್ದೋಗೋ ಚಾನ್ಸಸ್ ಇರ್ತದೆ. ಹೆಲ್ಪ್ ಮಾಡ್ಬೇಕಾ? ಹಾಕ್ಬೇಕಾ? ಏನ್ ಬೇಡ ಇಟ್ಕೊಡ್ರಿ, ನಿಮ್ನೇನು ಮಾಡಲ್ಲ, ಧೈರ್ಯವಾಗಿ ಇಟ್ಕೊಡ್ರಿ. ನೋಡಿ ಸರ್, ತೋರಿಸ್ರಿ, ನೋಡ್ರಿ, ಏನ್ ತೊಂದ್ರೆ, ಯಾವ್ದೇ ಕಾರಣಕ್ಕೆ ಬಿಡ್ಬೇಡಿ, ಧೈರ್ಯ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಏನು ತೊಂದ್ರೆ ಇಲ್ಲ ಸರ್, ಏನು ಮಾಡೋದಿಲ್ಲ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ನೀವು ತೊಂದ್ರೆ ಕೊಟ್ರೆ ಏನಾದ್ರು ತೆಗ್ದು ಕೆಳಗೆ ಬಿಸಾಕೆ ಬಂದ್ ಕಡಿತವೆ. ನಿಮ್ಗೆ ಕಡುದು ತೊಂದ್ರೆ ಇಲ್ಲ, ನಾನು ಇದೀನಿ, ಸೊಪ್ಪು ತಗೊಂಡ್ ತಿಕ್ತೀನಿ ಸೊಪ್ಪು ಹಾಕಿದ್ರು ಸರ್. ಯಾವ್ದನ್ನ ಹಾಕಿ ಸರ್, ಅಷ್ಟೇ ಬೇಕಾಗಿರೋದು. ಸ್ಮೆಲ್ ಚೇಂಜ್ ಆಗ್ಬೇಕು ಸರ್. ವಾಯ್ಸ್ ಕೇಳಿಸುತ್ತಾ? ಕೇಳಿಸುತ್ತೆ. ಫಸ್ಟ್ ಅಂತೂ ಒಂದ್ ಕಡ್ದಿರುತ್ತೆ, ಕಡಿಯಲ್ಲ ಅಷ್ಟೇ. ಕಡಿಯೋದ್ರೊಳಗಡೆ ನೀವು ಆ ತರ ಮಾಡ್ಬೇಕು ಸರ್. ಸರ್ ಡೆಫಿನೆಟ್ಲಿ ನೀವು ಇಕ್ತೀರಾ ಸರ್, ಇವರು ಡೆಫಿನೆಟ್ಲಿ ಇಕ್ತಾರೆ ಸರ್. ಹೆಂಗ್ ಇಕ್ತಾರೆ ಅಂದ್ರೆ ಕಾನ್ಫಿಡೆನ್ಸ್ ಸರ್. ಕೆಲವೊಬ್ರು ಈಗ ಸರ್ ಕಚ್ತವೆ ಅಂತಾನೆ ಮನ್ಸಿಗೆ ಇಕ್ಕೊಂಡು ಯಾವುದೇ ಹೆಂಗಾಗ್ಬಿಟ್ಟೈತೆ ಅಂದ್ರೆ ದೂರ ಕಚ್ಚವೆ ಅಂತ ಮನ್ಸಾಗಿ ಇಕ್ಕೊಂಡು ಏನಾಗ್ಬಿಟ್ಟೈತೆ ಅಂದ್ರೆ
ಜೇನು ಕೃಷಿ ಅಂದ್ರೆ ಜೇನುಳ ಕತ್ತವೆ ಮಾಡಲ್ಲ, ಜೇನುಳ ಕತ್ತೆ ನಾನು ಹಂಗೆ ಅಂದ್ಕೊಂಡಿದ್ರೆ ಇವತ್ತು ನೋಡಿ ಇಟ್ಕೊಳ್ಳೋ ಅಷ್ಟು ಧೈರ್ಯನೇ ಇರ್ತಿಲ್ಲ ಸರ್. ನಾನು ಇವತ್ತು ಧೈರ್ಯವಾಗಿ ಇಟ್ಕೊಂಡಿದ್ದೀನಿ. ಹೌದು ಸರ್. ಈ ಧೈರ್ಯ ಎಲ್ಲರಿಗೂ ಸ್ಫೂರ್ತಿ ಆಗ್ಬೇಕು ಸರ್, ನಿಜವಾಗ್ಲು ಅಷ್ಟೇ ಹೇಳೋದು, ಏನಿಲ್ಲ ಆದ್ರೆ ಮನ್ಸ್ ಕೊಟ್ಟು ಮಾಡ್ಬೇಕು ಸರ್. ಓಕೆ ಸರ್. ಅಷ್ಟು ಸುಲಭನಾಗಿ ತುಪ್ಪ ತೆಗಿವಾಗ ಹೋಗಲ್ಲ ಸರ್, ಯಾಕಂದ್ರೆ ಪೆಡ್ಕೆ ಹತ್ರ ಇರೋದ್ರಿಂದ. ಒಂದ್ ಸ್ವಲ್ಪ ದೂರ ಹೋದ್ರೆ ಅವೇ ಕವೆ ಹೋಗ್ತಾ ಇರ್ತವೆ. ಏನಂದ್ರೆ ನಾನು ತುಪ್ಪ ತಿನ್ಬೇಕು ಇವತ್ತು ಅಂತ ಆಸೆ ಆಗ್ಬಿಟ್ಟೈತೆ. ಓಕೆ ಸರ್. ಅದಕ್ಕೆ ತೆಗಿಬಹುದು. ಒಂದು ಇವೆಲ್ಲ ಹುಳ ಹೋಗ್ಬಿಟ್ರೆ ನಾವು ಚಾಕ ಇಲ್ಲೇ ಇಟ್ಕೊಂಡಿದೀನಿ, ತೆಗಿಯಕ್ ರೆಡಿ. ಕೊಯ್ದ್ಬಿಟ್ಟು ತೆಗ್ದು ಬಿಡ್ಬೋದು, ಬೇಕಾದ್ರೆ ತಟ್ಟೆ ಇಟ್ಕೊಂಡ್ರೆ ಕೊಯ್ದ್ಬಿಟ್ಟು ತೆಗ್ದು ಬಿಡೋಣ. ರೆಡಿ, ತೆಗಿಬಹುದು ಸರ್. ಈಗ ತೆಗಿಯೋಣ ಸರ್? ಓಕೆ, ಡನ್. ನೀಟಾಗಿ ಬಾಣ ಕೊಯ್ಯೋಣ. ಈಗ ಏನಿಲ್ಲ ಅಣ್ಣ, ಹಿಂಗ್ ತಲೆ ಇದನ್ನ ಕೊಯ್ದು ಬಿಡೋಣ, ಹಿಂಗ್ ಕೊಯ್ದು ಬಿಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಈ ರೇಪ ಹಿಂಗ್ ಕೊಯ್ಬೇಕು ಸರ್. ಇದು ತೋರಿಸಿ ಸರ್ ಸುಮ್ಮನೆ, ಯಾವುದೇ ಕಾರಣಕ್ಕೂ ನೋಡ್ರಿ ಇದು ಸೀಲಿಂಗ್ ಮಾಡೈತಿ. ಈಗ ಕೆಲವೊಬ್ರು ಕೇಳ್ಬೋದು, ಸಾಲ ಸರ್ ಇದನ್ನ ಸೀಲೆ ಮಾಡಿ ಯಾರು ತೆಗಿತಾ ಇದಾರೆ ಅಂತ. ದಯವಿಟ್ಟು ಬೇಜಾರಾಗಬೇಡ್ರಿ, ನಾವು ಇದನ್ನ ತಿನ್ನಕ್ಕೆ ಈಗ ಟೆಸ್ಟಿಂಗಿಗೋಸ್ಕರ ತೋರ್ಸಕ್ಕೋಸ್ಕರ ಮಾಡ್ತಾ ಇರೋದು. ಈ ತರ ರ್ಯಾಪರ್ ತೆಗಿಬೇಕು ಸರ್. ಹಾ, ಈ ತರ ರ್ಯಾಪರ್ನ ಮ್ಯಾಗಿಂದ ರ್ಯಾಪರ್ನ ತೆಗಿತಾ ಹಿಂಗ್ ತಕ್ಕೊಂಡು ಪೂರ್ತಿ ತೆಗಿಬೇಕು ಸರ್. ಈ ತರ ರ್ಯಾಪರ್ ತೆಗಿಬೇಕು ಪೂರ್ತಿ ಪೂರ್ಣ ಸುಮ್ನೆ. ಹಿಂಗೆ ಮ್ಯಾಲೆ ಹಿಂಗೆ ಓಪನ್ ಆಗ್ಬೇಕು. ಇಷ್ಟು ತೆಗೆದ್ರೆ ಸಾಕು. ಇಷ್ಟು ಹಿಂಗ್ ತೆಗೆದ್ಬಿಟ್ಟು. ಓಕೆ ಸರ್, ಈಗ ನೀವು ಜೇನು ಕೃಷಿ ಮಾಡ್ತಾ ಇರೋದು ಒಂದು ಇನ್ನೊಂದು ಆದಾಯ ಸೃಷ್ಟಿ ಆಗ್ಲಿ ಅಂತಾನ, ಅಥವಾ ಪರಾಗಸ್ಪರ್ಶಕ್ಕೆ ಅಥವಾ ಇಳುವರಿ ಜಾಸ್ತಿ ಬರ್ಬೇಕಂತಾನ ಸರ್? ಸರ್, ಈಗ ನಾನು ಮೊದಲು ಶುರು ಮಾಡಿದ್ದು ಇದನ್ನ ಮೇನ್ ರಿಯಲ್ ಫ್ಯಾಕ್ಟ್ ಹೇಳ್ಬಿಡ್ತೀನಿ. ಹೌದು, 2 ಕಡೆ ತೆಗಿಬೇಕು. ರಿಯಲ್ ಫ್ಯಾಕ್ಟ್ ಬಂದು ಸರ್, ಜೇನು ವಿಷ ಅನ್ನೋದು ಇದೆ ಸರ್, ಬಿ ವೆನಮ್ ಅಂತ. ಜೇನು ವಿಷ ಅಂತ ಅದಕ್ಕೆ ಗ್ರಾಮಿಗೆ 10,000 ಇದೆ ಸರ್. ಓಕೆ. ನನ್ನ ತಲೆಯಲ್ಲಿ ಅದು ಜಾಸ್ತಿ ಕೊರಿತು ಸರ್, ಹಂಗಂತ ಹೇಳಿ ನಾನು ಅದಕ್ಕೆ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ. ಅದು ಮೈನ್ ಅದು ಒಂದು ಭಾಗ ಸರ್, ನಾನು ಜೇನು ಕೃಷಿ ಮಾಡಕ್ಕೆ ಅದು ಒಂದು ಭಾಗ ಒಂದು. ಆಮೇಲೆ ಅದಲ್ಲದೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಪಾಲಿನೇಷನ್ ಆಗುತ್ತೆ ಸರ್. ಈಗ ನಮ್ದು ಅಡಿಕೆ ತೋಟದಲ್ಲಿ 6 ಬ್ಯಾಚ್ ಅಡಿಕೆ ತೋಟದಲ್ಲೂ ಪಾಲಿನೇಷನ್ ಆಗುತ್ತೆ. ಈಗ ನಾವು ಹೋಗಿ ಪಾಲಿನೇಷನ್ ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ಜೇನುಹುಳ ಸಾಕೋದ್ರಿಂದ ನಮಗೆ ಪಾಲಿನೇಷನ್ ಆಗುತ್ತೆ ಒಂದ. ಆಮೇಲೆ ಸರ್ ಅದ್ರಲ್ಲಿರೋ ಜೀವನ ಶೈಲಿನ ನಾವು ಅಳವಡಿಸ್ಕೊಡ್ಬೇಕಾಗೋದು ಬಹಳ ಇದೆ ಸರ್. ನನ್ ಕಡೆ ತೋರಿಸಿ ಸರ್, ನಿಜವಾಗ್ಲೂ ಅದ್ರಲ್ಲಿ ಏನ್ ಜೀವನ ಶೈಲಿ ಅಳವಡಿಸ್ಕೊಂಡಿದಾವೋ ಅದನ್ನ ಪ್ರತಿಯೊಬ್ರು ನಾವು ಅಳವಡಿಸ್ಕೊಳ್ಳೋದ್ರಿಂದ ಬಹಳ ಹೆಂಗೆ ಅಂತ ಒಂದ ಒಳ್ಳೆ ಜೀವನ ಮಾಡ್ಬೋದು ಸರ್. ಯಾಕೆ ಇದನ್ನ ಹೇಳ್ತಿದೀನಿ ಅಂದ್ರೆ ಸರ್, ಅದೇ ಜೇನುಹುಳ ನಮಗೆ ಕಚ್ಚಿದ ತಕ್ಷಣ ಅದೆಲ್ಲ ಹೋಗಿ ಹೊರಗಡೆ ಸಾಯಲ್ಲ ಸರ್. ಈ ಏನ್ ಅಲ್ಲಿ ಕಾಣುತ್ತಲ್ಲ ಬಾಗ್ಲು, ಅದ್ರ ಮುಂದೆನೆ ಇದೇ ಬಾಗ್ಲು ಮುಂದೆನೆ ಬಂದ್ ಸಾಯುತ್ತೆ ಸರ್. ಅದು ಇಲ್ಲೇ ಬಂದ್ ಸಾಯುತ್ತೆ ಸರ್. ಆ ನಿಯತ್ ಎಲ್ಲಿದೆ ಸರ್ ನಮ್ಮ ಮನುಷ್ಯಂಗೆ? ಅಷ್ಟು ಒಂಥರ ಮೌಲ್ಯ ಇರೋ ಜೇನುಹುಳುಗಳು ಸರ್ ಇವು ಸರ್. ಆಮೇಲೆ ಇದು ಯಾಕೆ ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಸೀಸನ್ ವೈಸ್ ಅಲ್ಲಿ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದೊಂದ್ ದಿವಸನು ಒಂದೊಂದ್ ತರ ಹೂವುಗಳು ಸಿಗ್ತಾ ಹೋಗ್ತವೆ, ಬೇರೆ ಸಿಗ್ತಾ ಹೋಗ್ತವೆ. ಪ್ರತಿ ಒಂದು ಹುಳ, ಈಗ ನಾನು ಇದನ್ನ ತೆಗಿಯಕ್ಕಿಂತ ಮುಂಚೆ ಎತ್ಕಣಕ್ಕಿಂತ ಮುಂಚೆ ಎಷ್ಟು ಹುಳ ಇದ್ವೋ ಅಷ್ಟು ಹುಳನು ಒಂದೊಂದ್ ತರ ಟೇಸ್ಟ್ ತಗೊಂಡ್ ಅದರಲ್ಲಿ ಇರ್ತವೆ ಸರ್. ಯಾವ್ದೇ ಕಾರಣಕ್ಕೂ ತುಡುವೆ ಜೇನಲ್ಲಿ ಒಂದೇ ಟೇಸ್ಟ್ ಸಿಗಲ್ಲ ಸರ್, ಮಲ್ಟಿ 10 ಅಲ್ಲ ಒಂದೊಂದು ಹುಳನು ಒಂದೊಂದ್ ತರ ಟೇಸ್ಟ್ ಇರ್ತವೆ. ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಈ ಜೇನು ಹುಳಲ್ಲಿ ಕನಿಷ್ಠ ಅಂದ್ರು ಒಂದು 400 ರಿಂದ 500 ಹುಳಗಳು ಇದ್ರಲ್ಲಿ ಕುತ್ಕೊಂತವೆ. ಅಂದ್ರೆ 400-500 ಟೇಸ್ಟ್ ಇರ್ತದೆ ಇದರಲ್ಲಿ. ಅದರಿಂದ ಏನಾಗುತ್ತೆ ಅಂದ್ರೆ ಟೇಸ್ಟ್ ಬೇರೆ ತರ ಬರುತ್ತೆ ಸರ್. ನೀವು ಅವಾಗ್ಲೂ ಹೇಳಿದ್ರೆ ಜೇನು ಹುಳದ ವಾಮಿಟ್ ಅಂತನ, ಈಗ ಅದ್ರ ಮಕರಂದ ತಂದು ಮಕ್ಳಿಗೆ ತಿನ್ಸುತ್ತಂತ. ಮಕರಂದ ಅಲ್ಲ, ಪರಾಗ ತಂದು ತಿನ್ಸುತ್ತೆ. ಮಕರಂದನೇ ನನಗೆ ತುಪ್ಪಾಗಿ ಕನ್ವರ್ಟ್ ಆಗುತ್ತೆ. ಈ ತರ ತುಪ್ಪ ಬರುತ್ತೆ ಸರ್. ಈಗ ಸರ್ರೆ ಕೊಯ್ದ್ಬಿಟ್ಟು ಅದ್ರೊಳಗೆ ಉದಿಸಿ ಟೇಸ್ಟ್ ಮಾಡ್ತಾರೆ. ಇದು ಚಾಕ ಹೋಗೈತೆ, ನಾನು ಹೆಂಗ್ ಬೇಕಂಗ್ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಮೇಲ್ ಭಾಗ ಕೆಳಭಾಗ ನಿಧಾನ ಕೊಯ್ರಿ ಸರ್. ಸರ್, ಇವತ್ತು ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಅನ್ನಿಸ್ತಿದೆ ಸರ್? ಯಾಕಂದ್ರೆ ನಮ್ ಜೀವನ ಅಂದ್ರೆ ಹಿಂಗೆ ಸರ್. ಯಾಕಂದ್ರೆ ಹಣೆ ಬರದಲ್ಲಿ ಬರ್ದಿದ್ದಲ್ಲ, ನಾವು ಬರ್ಕಣದೆ. ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೊಳ್ಳೋದೇ ಇದು ಸರ್. ಇಲ್ಲ, ನಾವೀಗ ಬಂದಿದ್ದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿತ್ತು ನಮ್ದು ಈ ಸರ್. ನಾವು ಈ ಜೇನು ಕೊಯ್ತೀವಿ, ಕಟ್ ಮಾಡ್ತೀವಿ, ಇದ್ರ ಬಗ್ಗೆ ತಿಳ್ಕೊಂತೀವಿ ಅನ್ಕೊಂಡ್ ನಾವ್ ಬಂದಿರ್ಲಿಲ್ಲ. ನಾವು ಬಂದಿದ್ದು ಇವರು ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ. ಸ್ನೇಹಿತರು ತಿಪ್ಪೇಶ್ ಅವ್ರು ಕರ್ಕೊಂಬಂದಿದ್ರು ನನಗೆ. ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿರ್ಲಿಲ್ಲ, ಬೇರೆ ಯಾವ್ದು ನೋಡಿರ್ಲಿಲ್ಲ. ಅವ್ರು ಕರ್ಕೊಂಬಂದ್ರು ನನ್ನ ನೋಡಿ. ಸಾಯಂಕಾಲ ಇವ್ರಿಗೆ ಫೋನ್ ಮಾಡಿ, ಸರ್ ನಿಮ್ಮೂರು ಯಾವ್ದು ಸರ್? ನಮ್ದು ಇಲ್ಲಿ ಕಂಚಿಗನಹಳ್ಳಿ, ಬುಕ್ಕಾಪಟ್ಟಣ ಹೋಬಳಿ, ಶಿರಾ ತಾಲೂಕು, ಕಂಚಿಗನಹಳ್ಳಿ ಅಂತ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ, ನಿಯರ್ ನಿಮ್ಮೂರಿಗೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ನಮ್ಮ ಸ್ನೇಹಿತರು ಬಂದು ಕರ್ಕೊಂಡ್ ಕರಿಬೇವು ನೋಡ್ಬೇಕು ಅಂತ ಬಂದಿದ್ದು. ಪ್ಲಾನ್ ಇತ್ತು, ಕರಿಬೇವು ಪ್ಲಾಂಟ್ ನೋಡ್ಬೇಕು ಅಂತ ಬಂದ್ ಕರ್ಕೊಂಡ್ ಬಂದ್ರು.
ಬಟ್ ಇದು ಇಲ್ಲಿ ನೋಡಿದ್ದೆ ಆಗಿದ್ದೇವೆ ಬಂದಿದ್ದೇವೆ ಹೌದು ಸರ್ ಇದೇ ಸರ್ ಪ್ರಾಕ್ಟಿಕಲ್ ಅಂದ್ರೆ ಸರ್ ಅಲ್ವಾ ಸರ್ ನೀವೇನ್ ಹೇಳಿ ಇದೇ ಸರ್ ಪ್ರಾಕ್ಟಿಕಲ್ ಅಂದ್ರೆ ಈಗ ನೋಡ್ಬೋದು ಸರ್ ಈಗ ನೀವೇ ಕೊಯ್ದು ನೀವೇ ಮಾಡಿದ್ರಿ ನಾವೇ ನೋಡಿದ್ವಿ ಕೊಯ್ದು ಟೇಸ್ಟ್ ಸಹ ನೋಡಿ ನೀವೇ ನೋಡಿ ಇದೇ ಸರ್ ಪ್ರಾಕ್ಟಿಕಲ್ ಯಾವ್ದೇ ಕಾರಣಕ್ಕೂ ನಾವೇನ್ ಸುಳ್ಳು ತೋರ್ಸಂತ ಅವಶ್ಯಕತೆ ಇಲ್ಲ ಸರ್ ಇರೋದ್ನ ನಾವು ತೋರಿಸಿದೀವಿ ಇರೋದ್ನ ನೀವು ನೋಡಿದೀರಾ ನಾನು ಪ್ರತಿಯೊಬ್ರು ಹೇಳೋದು ಅದೇ ಸರ್ ಫಸ್ಟ್ ಟೈಮ್ ಯಾವ್ದೇ ಎಲ್ಲೋ ಏಟೋ ಬರೋದು ಈ ತರ ಎಲ್ಲೇ ಹೋದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಕೊಯ್ದು ನೋಡ್ತೀವಿ ಅನ್ನೋದು ಅನ್ಕೊಂಡಿರ್ಲಿಲ್ಲ. ಇದು ಒಂದು ಅದನ್ನ ಹಂಗೆ ನೀವು ಒಂದ್ 5-6 ಪೀಸ್ ಮಾಡ್ರಿ ಇದು ಮಾಡ್ರಿ ಇದನ್ನ ಪೀಸ್ ಮಾಡಿ ಸರ್ ಇದನ್ನ ಹಂಗೆ ಪೀಸ್ ಮಾಡಿ ಈಗ ಏನಿಲ್ಲ ಹ್ಯಾಪಿ ಬರ್ತ್ಡೇ ಟು ಯು ಮಾಡ್ತೀವಲ್ಲ ಹಂಗೆ ಇವತ್ತು ಫಸ್ಟ್ ಟೈಮ್ ನಾವು ಇವೆಲ್ಲ ಬಂದಿರೋದಕ್ಕೆ ಹ್ಯಾಪಿ ಬರ್ತ್ಡೇ ಮಾಡ್ತಾ ಇದೀವಿ ಹಂಗೆ ಅಷ್ಟೇ ಕೊಯ್ರಿ ಸರ್ ಕೊಯ್ರಿ ತೊಂದ್ರಿಲ್ಲ ಕೊಯ್ರಿ ಅಷ್ಟೇ ಸರ್ ಆತರ ಒಂದ್ 4-5 ಪೀಸ್ ಮಾಡ್ರಿ ಯಾವ್ದಾನ ಒಂದ್ ಪೀಸ್ ಬಾಯಲ್ಲಿ ಹಂಗೆ ಇಟ್ಕೊಡ್ರಿ ತೊಂದ್ರಿಲ್ಲ. ಇದು ಮತ್ತೆ ಇದೇ ಮಾಡಂಗಿಲ್ಲ ಯೂಸ್ ಮಾಡಲ್ಲ ಸರ್ ಇದನ್ನ ಎಷ್ಟು ಯೂಸ್ ಮಾಡಲ್ಲ ಅಲ್ಲ ಇದನ್ನ ಮತ್ತೆ ಸೋಸೋದು ಫಿಲ್ಟರ್ ಮಾಡೋದು ಏನ್ ಬೇಕಿಲ್ಲ ನಾವು ಡೈರೆಕ್ಟ್ ಒಳಗಡೆ ಒಳಗಡೆ ಫಿಲ್ಟರ್ ಆಗುತ್ತೆ ಬಿಡಿ ಸರ್ ಅದ್ರಲ್ಲಿ ಏನನ್ನ ನಿಮ್ಗೆ ಏನೋ ತೊಂದರೆ ಕಾಣ್ತದೆ ಏನಿಲ್ವಲ್ಲ ಇದ್ರಲ್ಲಿ ಹುಳಗಳು ಏನಿರಲ್ಲ ಎಲ್ಲಿದೆ ಸರ್ ಹುಳ ಎಲ್ಲಿದೆ ಅಂತ ಇರ್ತೀವಲ್ಲ ಇಲ್ಲ ಸರ್ ಇಲ್ಲ ಅದ್ ಯಾವ್ದೇ ಕಾರಣಕ್ಕೂ ಆತರ ಇಲ್ಲ ಇನ್ನೊಂದ್ ಮನೆ ಇರುತ್ತಲ್ಲ ಈ ತರ ತಗೋಬಹುದು ಈಗ ಒಬ್ಬೊಬ್ರು ಒಂದೊಂದ್ ತಗೊಳ್ರಿ ಕೇಕ್ ಅಂತಾನೆ ತಿಂತಿರೋ ಅಥವಾ ಜೇನುತುಪ್ಪ ಅಂತಾನೆ ತಿಂತಿರೋ ಗೊತ್ತಿಲ್ಲ ಒಟ್ನಲ್ಲಿ ಮಾತ್ರ ಇವತ್ತು ಪ್ರಾಕ್ಟಿಕಲ್ ಆಗಿ ಜೇನುತುಪ್ಪ ತಿಂತಿದ್ದೀರಾ ತಿನ್ನಿ ಸರ್ ಟೇಸ್ಟ್ ನಿಮ್ಗೆ ಬೇಡ ತಿನ್ನಿ ಸರ್ ಇಲ್ಲ ತಿನ್ನಿ ಸರ್ ತಿನ್ರಿ ತಾಳಿ ಸರ್ ತಿನ್ನಿ ಸರ್ ಅವ್ರು ಬಟ್ಟೆಗೂ ತಿನ್ನಿಸ್ಬಿಟ್ರು ಸರ್ ಅವರು ಇರ್ಲಿ ಸರ್ ಹೆಂಗಿದೆ ಸರ್ ಈಗ ಅದೇನ್ ರೊಟ್ಟಿ ತಿಂತಿರಲ್ಲ ಅದನ್ನ ಬೇಕಾದ್ರೆ ನೀವು ಹೋಗಿಬಹುದು ಸರ್ ಈ ರೊಟ್ಟಿನೂ ನಾವು ಬಳಸ್ಕೊಳಕ್ ಹೇಳ್ತೀನಿ ಸರ್ ಯಾಕೆ ಈ ರೊಟ್ಟಿ ಬಳಸ್ಕೋಬೇಕು ಅಂದ್ರೆ ಈ ರೊಟ್ಟಿನ ನಾವು ನೀರಲ್ಲಿ ಹಾಕಿ ಬಟ್ಟೆಲಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿನೀರಲ್ಲಿ ಇಕ್ಕಿ ಕಾಯಿಸಿ ಆ ರೊಟ್ಟಿನ ನಾವು ಯಾವ್ದನ್ನ ಒಂದು ಬಟ್ಟೆಗೆ ಹಾಕಿ ಕುದಿಸಿದಾಗ ಅದು ಮೇಣ ಎಲ್ಲ ಬಿಟ್ಕೊಳುತ್ತೆ ಸರ್ ಅದನ್ನ ನಾವು ಪೀಸ್ ಮಾಡಿ ಇವ್ರು ಹೆಂಗೆ ಪೀಸ್ ಮಾಡಿದ್ರು ಈಗ ಹಂಗೆ ಪೀಸ್ ಮಾಡಿ ಅದನ್ನ ನಾವು ಈಗ ಹೊಡೆದಿರ ಮಣ್ಕಾಲ ಹೊಡೆದಿರ್ತಾರಲ್ಲ ಇದು ಕಚ್ಕೊಂಡ್ಬಿಟ್ರೆ ನಿಜವಾಗ್ಲೂ ಸರ್ ಕನಿಷ್ಠ ಒಂದು ತಿಂಗಳೊಳಗಡೆ ಕ್ಲಿಯರ್ ಆಗುತ್ತೆ ಹೊಡೆದಿರೋದು ಕ್ಲಿಯರ್ ಆಗುತ್ತೆ ಅದನ್ನು ಬಳಸ್ಕೋಬಹುದು ಸರ್ ಚೆನ್ನಾಗಿದೆ ಬಂದಿದ್ದು ಒಂದು ವಿಷಯ ನೋಡೋಣ ಅಂತ ಸುಮಾರು 5-6 ವೆರೈಟಿಗಳ ಬಗ್ಗೆ ತಿಳಿಸ್ಕೊಟ್ರಿ ನಮ್ಮೂರ್ ಪಕ್ಕದವರೇ ಆಗಿರೋದ್ರಿಂದ ಇಷ್ಟೊಂದು ಮಾಹಿತಿ ಇಲ್ಲಿ ಸಿಗುತ್ತೆ ಅಂದ್ಕೊಂಡೇ ಬರ್ಲಿಲ್ಲ ನಾವು ತುಂಬಾ ಖುಷಿ ಆಯ್ತು ಹೌದು ಸರ್ ನಾನು ಹೇಳೋದು ಅಷ್ಟೇ ಸರ್ ಯಾವುದೇ ಆಗ್ಲಿ ಕೃಷಿಯಲ್ಲಾಗ್ಲಿ ಜೀವನದಲ್ಲಾಗ್ಲಿ ಯಾವ್ದು ಎಕ್ಸ್ಪೆಕ್ಟೇಷನ್ ಇಕ್ಕಬೇಡ್ರಿ ಜೀವನ ಹೆಂಗ್ ಬರುತ್ತೋ ಹಂಗ ಹೋಗ್ಬೇಕು ಜೀವನದಲ್ಲಿ ಏನಾನ ಬರ್ಲಿ ಫೇಸ್ ಮಾಡೋಣ ಏನಾನ ಆಗ್ಲಿ ಫೇಸ್ ಮಾಡ್ಬೇಕು ಸರ್ ಅಂದ್ಕೊಂಡಂಗೆ ಯಾವ್ದು ಇಲ್ಲ ಫೇಸ್ ಮಾಡ್ಬೇಕು ನೀವು ಅದೇ ಚೆನ್ನಾಗಿರುತ್ತೆ ಸರ್ ಫೇಸ್ ಮಾಡೋದೇ ಚೆನ್ನಾಗಿರುತ್ತೆ ಸರ್ ಕಟ್ ಮಾಡಿ ಸರ್